ಇಂದಿನ ನಮ್ಮ ನಡೆ ಆಧ್ಯಾತ್ಮಿಕ ಕಡೆ ಅಂತಕ್ಕಂಥ ಕಾರ್ಯಕ್ರಮ 2ನೇ ದಿನದ ಅಂಗವಾಗಿ ಇಂದು ಶ್ರೀ ಬಸವೇಶ್ವರ ದೇವಸ್ಥಾನ ಶಿರೋಳದಲ್ಲಿ ಶಾಂತಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಈಗ ಪ್ರಾರಂಭಿಸಲಾಗ್ತಾ ಇದೆ. ಗುರು ಬಸವಲಿಂಗಾಯ ನಮಃ. ಒಂದು ತಿಂಗಳ ಪರ್ಯಂತರವಾಗಿ ಮೌನ ಲಿಂಗ ಅನುಷ್ಠಾನದ ಸಂಬಂಧವಾಗಿ ನಮ್ಮ ನಡೆ ಆಧ್ಯಾತ್ಮಿಕ ಕಡೆಗೆ ಅನ್ನುವಂಥ ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಓಣಿಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗಗಳಾಗಬೇಕು. ಅದೇ ರೀತಿಯಾಗಿ ಪರಮಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು, ಮಂಜುನಾಥ ಸ್ವಾಮಿಗಳು, ಎಚ್ಚರ ಸ್ವಾಮಿಗಳು ಮತ್ತು ಅಕ್ಕಮದೇವರು ಎಲ್ಲರೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದೆ. ಇದೊಂದು ಹೊಸ ಪ್ರಯೋಗ. ಇದರ ಅರ್ಥ ಏನು ಅಂತಂದರೆ, ಮಠಕ್ಕೆ ನಾವು ಹೋಗೋ ಬದಲಿ ಮಠದಿಂದ ಶ್ರೀಗಳೇ ಓಡಿ ಮನೆ ಮನೆಗೆ ಬರ್ತಾರೆ. ಇದೊಂದು ವಿನೂತನವಾದಂಥ ಕಾರ್ಯಕ್ರಮ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಶಿರೋಳದ ಸಮಸ್ತ ಭಕ್ತರಲ್ಲಿ ಶರಣಾರ್ಥಿಗಳು. ಈ ಪುಣ್ಯಮಯವಾಗಿರ್ತಕ್ಕಂಥ ಈ ಶ್ರಾವಣ ಮಾಸದ ಪುಣ್ಯಮಯ ದಿನಗಳಲ್ಲಿ ಶಿರೋಳದಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ನಡೆ ಆಧ್ಯಾತ್ಮಿಕ ನಡೆ ಅಂತಕ್ಕಂಥದ್ದು ಶಿರೋಳದ ಶ್ರೀ ತೋಂಟದಾರ್ಯ ಮಠದ ಶ್ರೀ ಮಂಡಲಂಜನ ಪುಣ್ಯಸ್ವಾಮಿ ಶಾಂತಲಿಂಗ ಮಹಾಸ್ವಾಮಿಗಳು ಈ ಶ್ರಾವಣ ಮಾಸದ ಪುಣ್ಯಮಯ ದಿನಗಳಲ್ಲಿ ಈ ಶಿರೋಳ ಗ್ರಾಮದ ಸಮಸ್ತ ಬೀದಿಗಳಲ್ಲಿ ತಮ್ಮ ದರ್ಶನಾರ್ಥವನ್ನು ನೀಡಿ ನಮ್ಮನ್ನೆಲ್ಲ ಪುನೀತಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಎಲ್ಲರೂ ತಮ್ಮ ಓಣಿಯಲ್ಲಿ ಬಂದಾಗ ಎಲ್ಲ ಸದ್ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯನ್ನು ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದ್ಗುರುಗಳ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿಸ್ತಾರೆ. ಇದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ನಡೆ ಆಧ್ಯಾತ್ಮದ ಕಡೆ. ನಮಸ್ಕಾರ. महामहिम परम निरंजन त्रिविध दासोही जगज्योति बसवण्णर अनुयायी कारुण्य गंಗೆಯ ಜನಕನಿಗೆ ಮನುಜ ಕುಲವೇ ಶರಣಾಗಿದೆ. ಅನುಕಂಪ ಸಾಗರದ ಹೃದಯಕ್ಕೆ ದೇವಲೋಕವೇ ತಲೆಬಾಗಿದೆ. ಶಿವಭಕ್ತನ ಕಂಡ ಭಕ್ತನಿಗೆ ಎಲ್ಲಿಲ್ಲದ ಹರುಷ. ಈ ಶತಮಾನ ಕಂಡ ತೇಜೋ ಪುರುಷ ಸುದ್ದಿಗಾಗಿ ಸೇವೆ ಮಾಡಲಿಲ್ಲ, ಸೇವೆ ಮಾಡಿ ಸುದ್ದಿಯಾಗಲಿಲ್ಲ. ಸದ್ದಿಲ್ಲದೆ ಸೇವೆ ಮಾಡಿದ ನಡೆದಾಡುವ ದೇವರೇ ಆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ.
ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಸಿದ್ಧಗಂಗಾ ಕ್ಷೇತ್ರವೇ ಪೂಜ್ಯರ ಉಸಿರು, ಪ್ರತಿ ಕಲ್ಲು ಹೇಳುತ್ತಿವೆ ಬುದ್ಧಿಯ ಹೆಸರು. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು. ನೋಡು ನೋಡು ನೋಡಿಲ್ಲಿ ಬಂದು ಆರಿಲ್ಲ ಹಚ್ಚಿದ ಒಲೆಯೂ ಎಂದು. ಊರೂರು ತಿರುಗಿ ಭಿಕ್ಷೆಯ ಬೇಡಿ ಅನ್ನವ ಹಾಕಿದ ಯೋಗಿಯ ನೋಡಿ. ಜಾತಿ ಮತಗಳಿಗೆ ಬೆಂಕಿಯ ಇಟ್ಟು ಎಲ್ಲರೂ ಒಂದೇ ಎನ್ನುವುದ ನೆಟ್ಟು ಜ್ಞಾನದ ಜ್ಯೋತಿಯ ಹಚ್ಚುತ್ತ ನಡೆದ. ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ, ಧರೆಯಲ್ಲಿ ಅಳಿಯದ ಇತಿಹಾಸ ಬರೆದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಕಾನನಕ್ಕೆ ಗಾನವಿಯ ಕರೆ ಕಳಿಸಿದ, ಎಲ್ಲರಿಗೂ ಆಕೆಯನ್ನು ಪರಿಚಯಿಸಿದ. ಸರ್ವರಿಗೂ ಸಂಸ್ಕೃತವ ಉಣಬಡಿಸಿದ, ಸಕಲರಿಗೂ ವೇದವ ತಿಳಿಪಡಿಸಿದ. ಅಂಧರ ಬಾಳಿನ ಆಶಾ ಕಿರಣ, ಬಡವರಿಗೆ ಬಂಧುವಾದ ಶರಣ. ಬೆವರನ್ನು ಬಿತ್ತಿ ಮುತ್ತನ್ನು ಬೆಳೆದ, ಭಾರತ ಮಾತೆಗೆ ಹಾರವನ್ನು ಹಾಕಿದ, ಭಾರತ ಮಾತೆಗೆ ಹಾರವನ್ನು ಹಾಕಿದ, ಭಾರತ ಮಾತೆಗೆ ಹಾರವನ್ನು ಹಾಕಿದ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ದಾನದಲ್ಲಿ ಧ್ಯಾನವೂ ಇದೆಯೆಂದರು, ತ್ಯಾಗದಲ್ಲಿ ಸುಖವನ್ನು ಕಾಣೆಂದರು. ಸೇವೆಯಲ್ಲಿ ದೇವರನ್ನು ನೋಡೆಂದರು, ಪ್ರೀತಿಯಲ್ಲಿ ಜಗವನ್ನು ಗೆಲ್ಲೆಂದರು. ಉತ್ಥಾನ ಶ್ರೀಗಳು ಕೆತ್ತಿದ ಮೂರುತಿ, ಇರುಳಾದ ಬಾಳನ್ನು ಬೆಳಗಿತು ಜ್ಯೋತಿ. ಪದಗಳಿಗೆ ನಿಲುಕದ ಸಾಧಕ ನೀನು, ನಿನಗಾಗಿ ಬರೆದದ್ದು ಶೂನ್ಯ ನಾನು, ನಿನಗಾಗಿ ಬರೆದದ್ದು
ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರೂ ಬಸವ, ಅದರಂತೆ ನಡೆದರೂ ನಡೆದಾಡೋ ದೈವ. ಅದರಂತೆ ನಡೆದರು ನಡೆದಾಡು ದೈವ, ಅದರಂತೆ ನಡೆದರು ನಡೆದಾಡು ದೈವ. ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು, ಸಂತನೆಂದರೆ ಯಾರು ದಿವ್ಯತೆಯ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು, ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ, ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಸಿದ್ಧನೆಂದರೆ ಯಾರು ಮನವನೋಯಿಸದಾತ, ನೂರು ನೋವನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ, ಒಂದಾದ ನಡೆ ನುಡಿಗೆ ದಿಕ್ಕು ದೆಸೆ ತೋರ್ವಾತ. ಪರಮ ಗುರು ಆಸಾಧು ಮುದ್ದು ರಾಮ, ಪರಮ ಗುರು ಆಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ಬೇಕು ಬೇಡಗಳಿಲ್ಲ, ಕೋಪತಾಪಗಳಿಲ್ಲ, ಹುಸಿ ಮಾತು ಬಿರು ನುಡಿಗಳೊಂದಿಲ್ಲ ಮನದಿ. ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ, ತನ್ನದೆನುವುದನ್ನೆಲ್ಲ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ, ಸಂತನೆಂದರೆ ಯೋಗಿ ಮುದ್ದು ರಾಮ. ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ. ಜಾತಿ ಮತ ಪಥದಿಂದ ದೂರ ಅವನಾತ್ಮ, ಜಾತಿ ಮತ ಪಥದಿಂದ ದೂರ ಅವನಾತ್ಮ.
ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಶರಣ ಶಿವಕಿಂಕರನೋ ಮುದ್ದು ರಾಮ, ಶರಣ ಶಿವಕಿಂಕರನೋ ಮುದ್ದು ರಾಮ. ಅನುಭವದ ನೆಲೆಯಿಂದ ನಿಜವರಿತ ಸಿದ್ಧನಿಗೆ ಒಬ್ಬರಿಗೆ ಹಂಗೇನು ಬರಿಗುಡಿಸಿಲೇನು. ಕಲ್ಲು ಮಾಣಿಕವೆಲ್ಲ ನೋಟದಲ್ಲಿ ಒಂದೇ ಬಗೆ. ಅವನಾತ್ಮ ನಿರ್ಮಲವೋ ಮುದ್ದು ರಾಮ, ಅವನಾತ್ಮ ನಿರ್ಮಲವೋ ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ ಉಳುಮೆ ನೀ ಮಾಡುತ್ತಿರು ದುಡಿಮೆಯತ್ತಿಂದ. ತೋರು ಸರಿ ಆಸಕ್ತಿ ಮುಕ್ತಿ ಫಲ ಬೆಳಸಿನಲಿ ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ, ಯೋಗಿ ಪುಂಗವನಾಗೂ ಮುದ್ದು ರಾಮ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲ ದೊಲ್ಲನಯ್ಯ. ದಯವಿಲ್ಲದ ಧರ್ಮವಾವುದಯ್ಯ, ದಯವಿಲ್ಲದ ಧರ್ಮವಾವುದಯ್ಯ. ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ, ಇವನಾರವ ಇವನಾರವ ಇವನಾರವನೆಂದೆಣಿಸದಿರಯ್ಯ. ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗನೆಂದೆಣಿಸಯ್ಯ. ಕಲ್ಲನಾಗರ ಕಂಡೊಡೆ ಹಾಲನೆರೆಯೆಂಬರು, ದಿಟ್ಟದ ನಾಗರ ಕಂಡೊಡೆ ಕೊಲ್ಲೆಂಬರಿಯ.
ನಡೆಯೆಂಬರು ಉಣ್ಣದ ಲಿಂಗಕ್ಕೆ ಬೋಣವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಕಲ್ಲನಾಗರ ಕಂಡೊಡೆ ಹಾಲು ನೆರೆಯೆಂಬರು ದಿಟದ ನಾಗರ ಕಂಡೊಡೆ ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ ಕೊಲ್ಲೆಂಬರಯ್ಯ. ನುಡಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದಳೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ನುಡಿಯೊಳಗಾಗಿ ನಡೆಯದಿದ್ದಳೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ
ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಸಂತೆಯಲ್ಲಿ ಸಣ್ಣದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಮೃಗಗಳಿಗೆ ಅಂಜಿದೊಡೆಯಂತಯ್ಯ. ಓ ಚನ್ನ ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ಕೇಳಯ್ಯ, ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ. ಮನದಲ್ಲಿ ಜಗದ ಗುರುಗಳು ಬಂದಾರೆ, ಗುರುಗಳು ಬಂದಾರೆ, ಜಗದ ಗುರುಗಳು ಬಂದಾರೆ. ನರ ಗುರು ಸುರ ಗುರು ಜರ ಗುರು ವರ ಗುರು ಧರ ಗುರು ಬಂದಾರೆ. ನರ ಗುರು ಸುರ ಗುರು ಜರ ಗುರು ವರ ಗುರು ಧರ ಗುರು ಬಂದಾರೆ. ಸ್ವಾಮಿ ಬಂದಾರೆ, ವಿಶ್ವ ಪ್ರೇಮಿ ಬಂದಾರೆ. ಸ್ವಾಮಿ ಬಂದಾರೆ, ವಿಶ್ವ ಪ್ರೇಮಿ ಬಂದಾರೆ. ಸಾರ್ವಭೌಮ ಗುರು ತೋಟದ ಸಿದ್ಧ, ಸಾರ್ವಭೌಮ ಗುರು ತೋಟದ ಸಿದ್ಧ ಲಿಂಗರು ಬಂದಾರೆ. ಗುರುಗಳು ಬಂದಾರೆ, ಜಗದ ಗುರುಗಳು ಬಂದಾರೆ. ಗುರುಗಳು ಬಂದಾರೆ, ಜಗದ ಗುರುಗಳು ಬಂದಾರೆ. ಗದುಗಿನ ಶ್ರೀಗಂಧ ಹರಡಿದೆ ನಾಡಿಗೆ ಮಕರಂದ. ಗದುಗಿನ ಶ್ರೀಗಂಧ ಹರಡಿದೆ ನಾಡಿಗೆ ಮಕರಂದ. ಡಂಬಳ ಹೊಂಬೆ ನೀಲ ದಲಿತರ ಕಣ್ಬೆಳಗು. ಕಾವಿ ಬಣ್ಣಗೆ ಕನ್ನಡ ಕಲಿಸಿದ, ಕಾವಿ ಬಣ್ಣಗೆ ಕನ್ನಡ ಕಲಿಸಿದ. ಗುರುಗಳು ಬಂದಾರೆ, ಜಗದ ಗುರುಗಳು ಬಂದಾರೆ. ಪಲ್ಲಕ್ಕಿ ಏರಿಲ್ಲ, ಸಡಗರ ಸಿಂಹಾಸನವಿಲ್ಲ. ಪಲ್ಲಕ್ಕಿ ಏರಿಲ್ಲ, ಸಡಗರ ಸಿಂಹಾಸನವಿಲ್ಲ. ಎಲ್ಲ ಬಲ್ಲವರು ಮುಗ್ಧ ಮಗುವಿನಂತವರು. ಎಲ್ಲ ಬಲ್ಲವರು ಮುಗ್ಧ ಮಗುವಿನಂತವರು. ಶ್ರೀರಾಣದ ಚಿನ್ಮಯಮೂರ್ತಿ, ಶ್ರೀರಾಣದ ಚಿನ್ಮಯಮೂರ್ತಿ ಚನ್ನಿಗ ಬಂದಾರೆ. ಗುರುಗಳು ಬಂದಾರೆ. ನರಗುರು ಸುರಗುರು ಚರಗುರು ವರಗುರು ಧರಗುರು ಬಂದಾರೆ. ನರಗುರು ಸುರಗುರು ಚರಗುರು ವರಗುರು ಧರಗುರು ಬಂದಾರೆ. ಸ್ವಾಗತ ಭಾಷಣ ಶ್ರೀ ಮುಲ್ಕಿಪಾದ ಗುರುಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಘನಗುರುವನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ನಮ್ಮ ನಡೆ ಅಧ್ಯಾತ್ಮದ ಕಡೆ ಅಂತಕ್ಕಂಥ ಕಾರ್ಯಕ್ರಮವನ್ನ ಗ್ರಾಮದ
ವತಿಯಿಂದ ನೆರವೇರಿಸುತ್ತಿದ್ದು ಆ ಒಂದು ಕಾರ್ಯಕ್ರಮವು ಈ ಒಂದು ಕ್ಷೇತ್ರ ದೈವವಾಗಿರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ತೋಂಟದಾರ ಮಠದ ಸದ್ಗುರುಗಳಾಗಿರ್ತಕ್ಕಂತಹ ಹಾಗೂ ಬೈಲನಟ್ಟಿಯ ಶ್ರೀ ದೊರೆಸ್ವಾಮಿ ಮಠದ ಗುರುಗಳಾಗಿರ್ತಕ್ಕಂತಹ ಶ್ರೀ ಶಾಂತಲಿಂಗ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಈ ಶಿವನ ಗ್ರಾಮದ ಎಚ್ಚರ ಸ್ವಾಮಿ ಮಠದ ಅಭಿನವ ಎಚ್ಚರ ಮಹಾಸ್ವಾಮಿಗಳ ಹಾಗೂ ನೆರೆಯ ಸಹೋದರ ಗ್ರಾಮವಾಗಿರ್ತಕ್ಕಂಥ ಕಿತ್ತಲಿಯ ಸಿದ್ದರಾಮೇಶ್ವರ ಮಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಮಂಜುನಾಥ ಮಹಾಸ್ವಾಮಿಗಳ ಹಾಗೂ ಇದೇ ಒಂದು ಶಿರೋಳ ಗ್ರಾಮದ ಶಿವಯೋಗಾಶ್ರಮದ ಶರಣೆಯರಾಗಿರ್ತಕ್ಕಂತಹ ಪೂಜ್ಯ ಅಕ್ಕಮಹಾದೇವಿ ತಾಯಿಯವರ ಹಾಗೂ ಹಿರೇಮಠದ ಶ್ರೀ ರುದ್ರಯಜ್ಜನವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬಸವೇಶ್ವರ ಒಂದು ಸಮಿತಿ ವತಿಯಿಂದ ಪರಮ ಪೂಜ್ಯರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಸೋಡೆಯನ್ನ ತಂದು ಕೊಡುವುದಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಸಹಿತ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಗೈದಿರ್ತಕ್ಕಂತಹ ಸಹೋದರಿ ಹಾಗೂ ಇನ್ನು ವಚನವನ್ನ ಒಂದು ವಾಚನ ಮಾಡತಕ್ಕಂಥ ಮಕ್ಕಳನ್ನ ಎಲ್ಲರನ್ನೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷತೆ ಏನಂತಂದ್ರೆ ಪರಮ ಪೂಜ್ಯರು ಯಾವುದೇ ಪರಮ ಪೂಜ್ಯರಿರಲಿ ಅವರು ತಮಗಾಗಿ ಏನನ್ನು ಬೇಡುವುದಿಲ್ಲ. ತಮ್ಮನ್ನು ಹರಿಸಿ ಬರುವ ಭಕ್ತರ ಏಳಿಗೆಗಾಗಿ ತಾವುಗಳು ತಮ್ಮ ದೇಹ ದಂಡನೆಯನ್ನ ಮಾಡಿ ಮನಃಶುದ್ಧೀಕರಣ ಮಾಡಿಕೊಂಡು ಒಂದು ಭಕ್ತರ ಉದ್ಧಾರಕ್ಕಾಗಿ ಪರಮಾತ್ಮನಲ್ಲಿ ಬೇಡ್ತಕ್ಕಂತಹದ್ದು ಏನು ಬಂದ್ರೆ ಅದು ಅನುಷ್ಠಾನ ಅಂತ ಒಂದು ಅನುಷ್ಠಾನವನ್ನ ಪೂರೈಸಿಕೊಂಡು ಗ್ರಾಮದ ಪ್ರತಿ ಮನೆಗೂ ದರ್ಶನ ಭಾಗ್ಯವನ್ನ ನೀಡಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಒಂದು ವಂದಿಸುತ್ತಾ ಇಲ್ಲಿ ಏನಿದೆ ಅಂತಂದ್ರೆ ನಾವು ಪೂಜ್ಯರು ಏನ್ ಮಾಡೋದು ಪ್ರತಿಯೊಂದನ್ನು ಗ್ರಾಮದ ನಡೆ ಒಂದು ಅಜ್ಜರು ಬರ್ತಾರಂತಂದ್ರೆ ಇಡೀ ಗ್ರಾಮದ ನಡೆ ಏನು ಆಧ್ಯಾತ್ಮದ ಕಡೆ ಇರ್ತಕ್ಕಂಥದ್ದು. ಇವತ್ತು ಬಹಳಷ್ಟು ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ಬರೀ ನಾವು ಮೊಬೈಲ್ ಅದು ಇದು ಅಂತ ಹೇಳಿ ನಮ್ಮೆಲ್ಲ ಜನ ಅಸ್ತವ್ಯಸ್ತ ಆಗಕತ್ತೈತಿ. ಅಂತವ್ರನ್ನ ಎಲ್ಲರನ್ನು ಆಧ್ಯಾತ್ಮದ ಕಡೆ ಸೆಳೆತಕ್ಕಂತಹ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮದೊಳಗ ನಾವು ನೀವುಗಳೆಲ್ಲ ಭಾಗಿಯಾಗಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ತಿಳ್ಕೊಂಡು ನನ್ನ ಒಂದು ಸ್ವಾಗತದೊಂದಿಗೆ ಎರಡು ಪ್ರಾಸ್ತಾವಿಕ ನುಡಿಗಳನ್ನ ಗುರುವಿನ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಜೈ ಜೈ ಕರ್ನಾಟಕ. ಮುಖ್ಯ ಪಾಟೀಲ್ ಗುರುಗಳಿಗೆ ಧನ್ಯವಾದಗಳು. ಈಗ ಮಾಲಾರ್ಪಣೆ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ದೊರೆಸ್ವಾಮಿ ಮಠ ಬೈಲಟ್ಟಿ ಹಾಗೂ ತೋಂಟದಾರ ಮಠ ಶಿರೋಳಿವರೆಗೆ ಶ್ರೀ ರುದ್ರಪ್ಪ ಪಟ್ಟಣಶೆಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕು. ನಮ್ಮ ಅಭಿನವ ಎಚ್ಚರ ಸ್ವಾಮಿ ಮಠದ ನಮ್ಮ ಗ್ರಾಮದವರಾದ ಶ್ರೀ ರುದ್ರಯ್ಯ ಶಾಸ್ತ್ರಿಗಳು ಹಿರಿಮಠ ಇರ್ತಕ್ಕಂಥ ನಮ್ಮ ಗ್ರಾಮದ ಹಿರಿಯರಾದಂಥ ವಚನಾಮೃತ ಕಾರ್ಯಕ್ರಮ ಕುಮಾರಿ ಶ್ರೇಯಾ ಮುಗಿ ಪಾಟೀಲ್ ಎಲ್ಲರಿಗೂ
ಧರ್ಮವ ಬೆಳಗಿದೆ ಅನ್ನ ಕರ್ಮವ ಕಳದೆ ಅನ್ನ ಧರ್ಮವ ಬೆಳಗಿದೆ ಅನ್ನ ಕರ್ಮವ ಕಳದೆ ಅನ್ನ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ನುಡಿಗಳ ಸರವನ್ನು ಹೆಣೆದು ಅನುಭವ ನುಡಿಗಳ ಸರವನ್ನು ಹೆಣೆದು ವಚನ ರಚನೆಯ ಕಟ್ಟು ನೀನಾದೆ ಬಸವಣ್ಣ ಈ ನಡ ನುಡಿಗೆ ಕನ್ನಡಿ ಹಿಡಿದೆ ಈ ನಡ ನುಡಿಗೆ ಕನ್ನಡಿ ಹಿಡಿದೆ ಕರ್ನಾಡಿನ ಕಂದ ಬಸವಣ್ಣ ಕರ್ನಾಡಿನ ಕಂದೆ ಬಸವಣ್ಣ ಕರ್ಮವ ಬೆಳಗಿದೆ ಅನ್ನ ಕರ್ಮವ ಕಳದೆ ಅನ್ನ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಅನುಭವ ಮಂಟಪಕ್ಕೆ ನೀನಾದೆ ಹಿಡಿ ಶರಣ ಅನುಭವ ಮಂಟಪಕ್ಕೆ ನೀನಾದೆ ಹಿಡಿ ಶರಣ ಶರಣರ ಬಳಗಕ್ಕೆ ದೊರಕಿತ್ತು ನಿನ ಚರಣ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಅಂಗಕ್ಕೆ ಲಿಂಗ ಕೊಟ್ಟೆ ಹಣೆಗೆ ವಿಭೂತಿ ಇಟ್ಟೆ ಬಸವ ಪುರುಷನೇ ಬಾರೋ ಬಸವಣ್ಣ ಮಂತ್ರ ಪುರುಷನೇ ಬಾರೋ ಬಸವಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ನಿನ್ನ ಆಯ್ಕೆಯ ಸ್ಥಳವು ಕೂಡಲ ಸಂಗಮವು ನಿನ್ನ ಆಯ್ಕೆಯ ಸ್ಥಳವು ಕೂಡಲ ಸಂಗಮವು ಶರಣರ ಗಣದಲ್ಲಿ ಅದು ಪುಣ್ಯ ತಾಣವು ಈಶ್ವರನೆಂದು ಹಾಡಿಹೆಣೋ ನಿನ್ನಯ ಹಾಡು ಹೊನ್ನೂರು ಈಶ್ವರನೆಂದು ಹಾಡಿಹೆಣೋ ನಿನ್ನಯ ಹಾಡು ಕೇಳಿದ ಭಕ್ತರಿಗೆ ಸುಖ ನೀಡು ತಂದೆ ನಾಡಿನ ಜನರಿಗೆ ಶಾಂತಿ ನೀಡು ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳದೆ ಅಣ್ಣ ಧರ್ಮವ ಬೆಳಗಿದೆ ಅಣ್ಣ ಕರ್ಮವ ಕಳದೆ ಅಣ್ಣ ಬಾಬಾರೋ ಇನ್ನೊಮ್ಮೆ ಬಸವಣ್ಣ ಬಾಬಾರೋ ಈ ಭುವಿಗೆ ಬಸವಣ್ಣ ಶ್ರೀ ಬಾಬುಗೌಡರು ನೆರವೇರಿಸಿಕೊಡ್ಬೇಕಂತ ಜನ್ಮಭೂಮಿ ಭಾರತ ನಾವು ವೈವಿಧ್ಯದಿಂದ ಹಿರಿಯರನ್ನು ನಮಿಸುತ್ತ ಗಾಂಧಿ ನಮ್ಮ ಕಾಕಾನು ನೆಹರು ನಮ್ಮ ತುಳಸಿದಾತ ಪುಣ್ಯಭೂಮಿ ಭಾರತ ಜನ್ಮಭೂಮಿ ಭಾರತ ನೀ ನುಡಿದು ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯ ಪ್ರಥಮದಲ್ಲಿ 12ನೇ ಶತಮಾನದ ಬಸವಾದಿ ಸಂಶಯರನ್ನ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿ ಕ್ಷೇತ್ರ ದೇವತೆ ಧರ್ಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಬಸವೇಶ್ವರನ ಸನ್ನಿಧಿಯಲ್ಲಿ ಹರಿಮಳಿದು ಪುಣ್ಯಮಯವಾಗಿರ್ತಕ್ಕಂಥ ಶ್ರಾವಣ ಮಾಸದ ಈ ಪುಣ್ಯಮಯ ದಿನಗಳಲ್ಲಿ ಶಿರೋಳದಲ್ಲಿ ಒಂದು ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಭಾಗ್ಯಮಯನು ಅನ್ನುವ ಅಂಗ ನಮ್ಮ ಶಿರೋಳದ ಶ್ರೀಮಠಕ್ಕೆ ನೂತನವಾಗಿ ಶ್ರೀಮಠದ ಕರ್ಮದಾರಿತ್ವವನ್ನು ವಹಿಸಿಕೊಂಡ ನಂತರ ಪರಮ ಪೂಜೆ ಅಪೇಕ್ಷೆ ಪಟ್ಟದ್ದೇನಪ್ಪ ಅಂತಂದ್ರೆ ಮಠವೇ ಶ್ರೀ ಸದ್ಭಕ್ತರ ಕಡೆಗೆ ಹೋಗುವಂಗ ನಾವ ಶಿರೋಳದ ಪ್ರತಿಯೊಂದು ಓಣಿಗಳಲ್ಲಿ ಪಾದಯಾತ್ರೆ ಮಾಡಿ ಸದ್ಭಕ್ತರಿಗೆ ನಮ್ಮ ದರ್ಶನಾಶೀರ್ವಾದವನ್ನ ನೀಡೋದರ ಜೊತೆಗೆ ಎಲ್ಲ ಸದ್ಭಕ್ತರನ್ನು ಕೂಡ ನಾವು ಭೇಟಿಯಾಗಿ ಒಂದು ನಾವು ಕೂಡ ಆ ಸಂತೋಷವನ್ನು ಅನುಭವಿಸಬೇಕು ಅಂತ ಹೇಳಿ ಪೂಜ್ಯರು ಸಂಕಲ್ಪ ಪಟ್ಟರು. ಆ ಪ್ರಕಾರವಾಗಿ ನಮ್ಮ ಕಡೆ ಆಧ್ಯಾತ್ಮದ ಕಡೆ ಆಗ್ತಕ್ಕಂಥ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. 2ನೇ ದಿವಸದ ಕಾರ್ಯಕ್ರಮ ನಮ್ಮೂರಿನ ಈ ಪವಿತ್ರವಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನದ ಸದ್ಭಕ್ತರನ್ನು ಸೇರಿ ಇವತ್ತಿನ ಈ ಪಾದಯಾತ್ರಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ಪೂಜ್ಯರು ಈ ಓಣಿಯ ಎಲ್ಲ ಸದ್ಭಕ್ತರ ಬೀದಿಗಳಲ್ಲಿ ಸಂಚರಿಸಿ ಪಾದಯಾತ್ರೆ ದರ್ಶನಾಸವನ್ನು ನೀಡಿ ಈ ಊರಿನ ಪ್ರಮುಖ ಈ ಓಣಿಯ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಸಂಯುಕ್ತರಾಗಿ ದರ್ಶನ ನೀಡ್ತಾ ಇದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಲಿಸಿರ್ತಕ್ಕಂಥ ಪರಮ ಶ್ರೀಮಠ ಪ್ರಮುಖ ರೂಪಿ
ಶಾಸ್ತ್ರೀಯ ಅಪರಾಧಗಳಿಗೆ ಅನಂತ ಕೋಟಿ ಪ್ರತ್ಯೇಕಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ನೀಡಿರ್ತಕ್ಕಂಥ ಎಲ್ಲ ಕೆರೆಮಠದ ಪೂಜೆಯನ್ನ ಎಲ್ಲ ಪೂಜೆಯನ್ನ ಮಾತಾಡಿರುವ ಪಾತ್ರದಲ್ಲಿ ಕೂಡ ನಮಸ್ಕರಿಸಿ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಓಣಿಯ ಎಲ್ಲ ಶರಣ ತಂದೆ ತಾಯಿದರೆ ಗುರು ಹಿರಿಯರೇ ನಿಮ್ಮೆಲ್ಲರಂತ ಆತ್ಮಿಕ ಶರಣಾರ್ಥಿಗಳು ಇವತ್ತಿನ ಈ ಒಂದು ಕಾರ್ಯಕ್ರಮ ಬರೀ ನಾವು ಪೂಜೆಯ ಪಾದಯಾತ್ರೆಯಲ್ಲಿ ಅವರನ್ನು ಅನುಸರಿಸಿ ಭಕ್ತಿಭಾವದಿಂದ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ಬಂದಿದ್ದೆ. ಇಲ್ಲಿ ಪೂಜ್ಯ ಹಿರಿಯರಾಗಿರ್ತಕ್ಕಂಥ ಮುರುಗುತಿ ಗುರುಗಳು ಮಾತಾಡೋದಿತ್ತು. ಅವರಿಗೆ ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ನನಗೆ ಕೆಲವು ಮಾತುಗಳನ್ನು ಹಂಚಿಕೊಳ್ಳಕ್ಕೆ ಹೇಳ್ಯಾರ. ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಉಪಕಾರ ಸ್ಮರಣೆ ಬಗ್ಗೆ ಮಾತಾಡುವಂತ ಒಂದು ಸೌಭಾಗ್ಯ ನನಗೆ ಬಂದದ. 1974 ಪೂಜ್ಯರು ಬಂದರು ನಮ್ಮ ಶಿರೋಳ ಗ್ರಾಮಕ್ಕೆ. ಬಂದು ಪ್ರಪ್ರಥಮವಾಗಿ ಅವರು ಇಲ್ಲಿ ಮಾಡಿದ್ದೇನಪ್ಪ ಅಂತಂದ್ರೆ ಶಿವಾನುಭವಗಳನ್ನು ನಡೆಸಿದ್ರು. ಇದನ್ನು ನಾವು ಲಕ್ಷದಲ್ಲಿ ಇಟ್ಕೋಬೇಕು. ಶಿವಾನುಭವಗಳನ್ನ ನಡೆಸುವ ಮೂಲಕ ಜನರಲ್ಲಿ ಭಕ್ತಿಭಾವವನ್ನು ತುಂಬಿ ಗುರುವಿನ ಸೇವೆ ಹೆಂಗಿರ್ತದ, ಅದನ್ನು ಮಾಡೋದ್ರಿಂದ ನಮ್ಗೆ ಹೆಂಗ ಶಕ್ತಿ ಬರ್ತದ ಅನ್ನುವಂತ ವಿಚಾರವನ್ನು ನಾವು ಶಿವಾನುಭವದ ಮೂಲಕ ನಮ್ಗೆ ತಿಳಿಸಿಕೊಟ್ಟಿರೋದನ್ನು ನಾವು ಮರೆಯುತ್ತಿಲ್ಲ. ಅವರು ನಮ್ಮ ಊರಿನ ಮಟ್ಟಿಗೆ ಅವ್ರ ಬಗ್ಗೆ ಹೇಳೋದನ್ನ ಸಮುದ್ರಕ್ಕೆ ತೆಕ್ಕಿಬೇಕಲ್ಲ. ಈಗ ಒಂದು ಸಮಯಾವಕಾಶ ನೋಡ್ಕೊಂಡು ಕೆಲವೇ ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಪುಣ್ಯಾತ್ಮರೇ, ಬಹಳಷ್ಟು ನಮ್ಮ ಅವ್ರು ಬಂದಾಗ ನಮ್ಮ ಶ್ರೀಮಠ ಬಹಳಷ್ಟು ಸಣ್ಣದಾಗಿತ್ತು. ಅವ್ರು ಬಂದ ನಂತರ ಇದನ್ನ ಒಂದು ಪವಾಡ ರೀತಿಯೊಳಗೆ ನಮ್ಮ ಶ್ರೀಮಠವನ್ನು ಇವತ್ತ ಬೆಳೆಸ್ಕೊಂಡು ಬಂದದ್ದು ನಾನು ಏನು ಮಾತು ನಿಮ್ಗೆ ಹೇಳ್ಬೇಕಾಗಿಲ್ಲ. ಅವ್ರು ಬಂದಿಂದ ಕೇವಲ ಮಠ ಧಾರ್ಮಿಕ ಪೂಜೆ ಪುರಸ್ಕಾರಗಳಿಗೆ ಮಾತ್ರ ಸೀಮಿತ ಆಗಬಾರದು. ಆ ಮಠ ಸಮಾಜಮುಖಿಯಾಗಿ ಬೆಳ್ಕೊಂಡು ಬರಬೇಕು ಅಂತ ತಿಳ್ಕೊಂಡು ಅವರು ಬಹಳಷ್ಟು ದೂರದೃಷ್ಟಿ ಇಟ್ಕೊಂಡು ಈ ಮಠದೊಳಗ ಮಾದಾರ ಚೆನ್ನಯ್ಯ ಕೈಗಾರಿಕಾ ತರಬೇತಿ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದು ಒಂದು ಐತಿಹಾಸಿಕ ಕಾರ್ಯ. ಈ ಒಂದು ವಿಚಾರದಿಂದ ನಾವೆಲ್ಲರೂ ಅವರಿಗೆ ಕೃತಜ್ಞತೆಯಿಂದ ಉಪಕಾರ ಕೊಡುಗೆಯನ್ನ ನಾವು ಮಾಡಬೇಕು. ಅದರ ನಂತರದಲ್ಲಿ ಗುರುಬಸವ ಪ್ರೌಢಶಾಲೆಯನ್ನು ಬೆಳೆಸಿದ್ರು, ಕಟ್ಟಿ ಬೆಳೆಸಿದ್ರು. ಈ ರೀತಿಯಾಗಿ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಹಾಗೂ ಮಾಧ್ಯಮಿಕ ಶಿಕ್ಷಣ ಇತ್ತೀಚೆಗೆ ಶ್ರೀಮಠ ಕಾನ್ವೆಂಟ್ ಸ್ಕೂಲ್ಗಳನ್ನು ತೆಗೆದು ಈ ವಿದ್ಯಾಪ್ರಸಾರ ಕಾರ್ಯವನ್ನು ಮಾಡುತ್ತಿದ್ದ ಕೆಲಸ ಶ್ರೀಮಠ ನಾವು ಮಾಡಬೇಕಾಗ್ತದೆ. ಇನ್ನ ಪೂಜ್ಯರ ವ್ಯಕ್ತಿತ್ವ ಅಗಾಧವಾಗಿರುವಂತದ್ದು. ಪೂಜ್ಯರಲ್ಲಿ ಬುದ್ಧನಲ್ಲಿ ಇದ್ದಂತಹ ಶಾಂತಿ, ಬಸವಣ್ಣನಲ್ಲಿ ಇದ್ದಂತಹ ಸಮಾನತೆ, ಗಾಂಧೀಜಿಯವರ ಕಂಡಂತ ಸ್ವಾತಂತ್ರ್ಯದ ಕಲ್ಪನೆ, ಅಂಬೇಡ್ಕರ್ ಅವರಲ್ಲಿದ್ದಂತಹ ಸಾಮಾಜಿಕ ನ್ಯಾಯ, ಇವೆಲ್ಲವುಗಳ ಸಂಗಮವಾಗಿದ್ರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ಅವರು ಇತ್ತೀಚೆಗೆ ನಮ್ಮನ್ನ ಅಗಲಿ ಹೋದ ನಂತರ ಬೇರೆ ಬೇರೆ ಲೇಖಕರು ಅವರನ್ನು ಕುರಿತು ಸುಮಾರು 60 ಪುಸ್ತಕಗಳನ್ನು ಬರೆದಾರ. ಅಂದ್ರೆ ಅವರ ವ್ಯಕ್ತಿತ್ವ ಎಷ್ಟು ಅಗಾಧವಾಗಿತ್ತು ಅನ್ನೋದನ್ನ ನಾವು ನಿಮ್ಮೆಲ್ಲ ವಿಚಾರ ಮಾಡಬೇಕಾಗಿದೆ. ನಾವು ಸಿದ್ಧಲಿಂಗ ಕುಟುಂಬದಲ್ಲಿ ಹೋದ್ರೆ ಪೂಜ್ಯರಾಗೆ ರ್ಯಾಕ್ ಒಳಗೆ ಹಾಕ್ಯಾರ. ಆ ಎಲ್ಲ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಕುರಿತು ಬೇರೆ ಬೇರೆ ಲೇಖಕರು ಎಷ್ಟು ಪುಸ್ತಕಗಳನ್ನು ಬರೆದಾರ ಅಂತ ನೀವು ಅಲ್ಲಿ ಹೋಗಿ ನೋಡ್ಬೋದು. ಒಂದು ಸಮಾನತೆಯ ತತ್ವದ ಮೇಲೆ ಈ ಸಮಾಜವನ್ನು ಕಟ್ಟುವ ಕೆಲಸವನ್ನ ಬಸವಣ್ಣ ಹೆಂಗ್ ಮಾಡಿದ, ಆ ನಂತರ ನಮ್ಮ ಕಾಲಘಟ್ಟದೊಳಗ ಬಸವಣ್ಣನ ರೀತಿಯೊಳಗನ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಿದ್ದು ಯಾರಾದ್ರೂ ಇದ್ರ ಅದು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಕೇಳಿ ನಾನು ಬಹಳ ಅಭಿಮಾನದಿಂದ ಹೇಳಕ್ ಇಷ್ಟಪಡ್ತೀನಿ. ಈ ಕಾರಣಕ್ಕಾಗಿ ಅವರು ತ್ರಿವಿಧ ದಾಸೋಹಿಗಳಾಗಿದ್ರು. ಅವರು ಭಾವೈಕ್ಯತೆಯ ಒಂದು ತತ್ವವನ್ನ ಬಹಳಷ್ಟು ಸಮಾಜದಲ್ಲಿ ಅದನ್ನು ಒಡಮೂಡಿಸಿದ್ರು. ನಮ್ಮ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದೊಳಗ ಆ ಪಟ್ಟಾಧಿಕಾರ ಮಹೋತ್ಸವದ ಕಾರ್ಯದರ್ಶಿಯನ್ನು ಯಾರಾಗಿ ಮಾಡಿದ್ರು ಅಂತಂದ್ರ ಲಿಂಗೈಕ್ಯ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಐಡಿ ನದಾಫರನ್ನ ಒಬ್ಬ ಮುಸ್ಲಿಂ ಹಿರಿಯರನ್ನ ಅದಕ್ಕೆ ಅವರು ಕಾರ್ಯದರ್ಶಿಯಾಗಿ ಮಾಡಿದ್ರು. ಅಂದ್ರೆ ಅವರ ಭಾವೈಕ್ಯತೆ ವಿಚಾರ ಯಾವ ತರ ಆಗಿತ್ತು
ಏನಾಗ್ತಿತ್ತು ಅನ್ನೋದನ್ನ ನಾವು ಅದರಿಂದ ತಿಳ್ಕೊಬೇಕಾಗುತ್ತೆ. ಇನ್ನು ಹೆಚ್ಚಿಗೆ ಏನು ಹೇಳೋದಲ್ಲ, ಪೂಜ್ಯರ ಅವರ ಸಾಧನೆ, ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ನಾನು ಒಂದು ಯಾಕಂದ್ರೆ ಹೇಳ್ತಾ ಹೋದ್ರೆ ಬಹಳ ವೇಳೆ ಆಗ್ತದೆ. ನಾನು ಒಂದು ಪದ್ಯದಲ್ಲಿ ಬರೆದಿದ್ದದ, ಅವರು ಲಿಂಗೈಕ್ಯರಾದಾಗ ನುಡಿನಮನ ಕಾರ್ಯಕ್ರಮದಲ್ಲಿ ಓದಿದ್ದೆ. ಆ ಎಲ್ಲ ವಿಚಾರಗಳನ್ನು ನಾನು ಓದಿಬಿಡ್ತೇನೆ. ಓದಿದ ನಂತರ ಒಂದು 2 ನಿಮಿಷದಲ್ಲಿ ಅವರ ವ್ಯಕ್ತಿತ್ವ ನಿಮ್ಮ ಮುಂದಕ್ಕೆ ಬಂದು ನಿಲ್ಲಬೇಕಂತ ತಿಳ್ಕೊಂಡು ಅದನ್ನ ಹೇಳ್ಬಿಡ್ತೀನಿ. ಸಿದ್ಧ ಪುರುಷರು ಗದಗಿನ ತೋಟದ ಡಾಕ್ಟರ್ ಸಿದ್ಧಲಿಂಗ ಶ್ರೀಗಳು ಈ ಪದ್ಯದ ಹೆಸರು. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ವಿನಿಯೋಗಿಸ್ಕೊತಾ ಇದ್ದೀನಿ. ಬಸವಾದಿ ಶಿವಶರಣರ ಪಥಗಾಮಿಗಳು, ಬಸವಾದಿ ಶಿವಶರಣರ ಪಥಗಾಮಿಗಳು ಮಾನವತೆಯ ಶ್ರೇಷ್ಠತೆ ಸಾರಿದ ಸಂತರು, ಮಾನವತೆಯ ಶ್ರೇಷ್ಠತೆ ಸಾರಿದ ಸಂತರು, ಗೋಕಾಕ್ ಚಳವಳಿಯ ರೂವಾರಿಗಳು, ನಾಡು ನುಡಿ ಹಿರಿಮೆ ಮೇಲಿದ ಕನ್ನಡದ ಜಗದ್ಗುರುಗಳು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ನೆಲ ಜಲ ಪರಿಸರ ಸ್ನೇಹಿಗಳು, ನೆಲ ಜಲ ಪರಿಸರ ಸ್ನೇಹಿಗಳು, ಕಪ್ಪತ್ತಗುಡ್ಡ ಕಪ್ಪತೇಶ್ವರ ಕೃಪಾಪಾತ್ರರು. ಇವತ್ತೇನರ ಆ ಕಪ್ಪತ್ತಗುಡ್ಡದ ಪರಿಸರ ಶುದ್ಧವಾಗಿ ಉಳಿದೋತನ ಕಾರಣ ಯಾರಂದ್ರೆ ಅದರಿಂದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಶ್ರಮ ಐತೆ ಅನ್ನೋದು ನಾವು ಮರೆಯುವಂತಿಲ್ಲ. ಸಾಹಿತ್ಯ ವಿಮರ್ಶೆ ಸಂಶೋಧನಾಶೀಲ ಪುಸ್ತಕ ಪ್ರೇಮಿಗಳು, ಸಾಹಿತ್ಯ ವಿಮರ್ಶೆ ಸಂಶೋಧನಾಶೀಲ ಪುಸ್ತಕ ಪ್ರೇಮಿಗಳು, ಸಾವಿರದ ಕನ್ನಡ ಭಕ್ತಿಗಳ ಪ್ರಕಾಶಕರು, ಸಾವಿರದ ಕನ್ನಡ ಭಕ್ತಿಗೆಗಳ ಪ್ರಕಾಶಕರು, ಶಾಲಾ ಕಾಲೇಜುಗಳ ಪ್ರೀತಿಸಿದ ಜ್ಞಾನದಾಯಿಗಳು, ಶಾಲಾ ಕಾಲೇಜುಗಳ ಪ್ರೀತಿಸಿದ ಜ್ಞಾನದಾಯಿಗಳು, ಪ್ರಸಾದ ವಿದ್ಯೆ ವೈದ್ಯಾಲಯಗಳ ಪೋಷಕರು, ಪ್ರಸಾದ ವಿದ್ಯೆ ವೈದ್ಯಾಲಯಗಳ ಪೋಷಕರು, ಅಂದನವೇರಿ ಮೆರೆಯದ ಶ್ರೀ ಸಾಮಾನ್ಯರ ಸ್ವಾಮೀಜಿಗಳು. ಪ್ರಾರಂಭದೊಳಗೆ ತಾಯಿ ಮಾತನಾಡಿದ ಪಲ್ಲಕ್ಕಿ ಏರಲಿಲ್ಲ ಅವರು ಅಂತ ಹೇಳಿದ್ರು, ಅದನ್ನೇ ಇಲ್ಲಿ ಹೇಳ್ತೀನಿ. ಅಂದನವೇರಿ ಮೆರೆಯದ ಶ್ರೀ ಸಾಮಾನ್ಯರ ಸ್ವಾಮೀಜಿಗಳು, ಕರುನಾಡ ಭಕ್ತಜನ ಹೃದಯ ಸಂಪೂಜ್ಯರು, ಕರುನಾಡ ಭಕ್ತಜನ ಹೃದಯ ಸಂಪೂಜ್ಯರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ಸಾವಿರಾರು ಶಿವಾನುಭವಗಳ ಗೈದ ಅನುಭಾವಿಗಳು, ಸಾವಿರಾರು ಶಿವಾನುಭವಗಳ ಗೈದ ಅನುಭಾವಿಗಳು, ಬಸವ ತತ್ವ ಸಾರವನ್ನೇ ದರೆಗಿಳಿಸಿದ ಶರಣ ಶ್ರೇಷ್ಠರು, ಬಸವ ತತ್ವ ಸಾರವನ್ನೇ ದರೆಗಿಳಿಸಿದ ಶರಣ ಶ್ರೇಷ್ಠರು, ಜಾತ್ರೆಗಳನ್ನು ಸಮಾಜಮುಖಗೊಳಿಸಿದ ವಿಚಾರವಾದಿಗಳು, ಜಾತ್ರೆಗಳನ್ನು ಸಮಾಜಮುಖಗೊಳಿಸಿದ ವಿಚಾರವಾದಿಗಳು, ಸಮಾಜ ದೇಶ ದಲಿತೋದ್ಧಾರದತ್ತ ಸಾಗಿದ ಯುಗ ಪುರುಷರು, ಸಮಾಜ ದೇಶ ದಲಿತೋದ್ಧಾರದತ್ತ ಸಾಗಿದ ಯುಗ ಪುರುಷರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ಬಸವ ಯೇಸು ರಾಮ ರಹಿಮರ ತತ್ವ ಏಕತೆ ಸಾರಿದ ವಿಶ್ವ ಬಂಧುಗಳು, ಬಸವ ಯೇಸು ರಾಮ ರಹಿಮರ ತತ್ವ ಏಕತೆ ಸಾರಿದ ವಿಶ್ವ ಬಂಧುಗಳು, ಸಂವಿಧಾನ ಶಿಲ್ಪಿಗಳ ಪುರಾಣ ಬರೆಸಿದ ಖ್ಯಾತನಾಮಗಳು, ಸಂವಿಧಾನ ಶಿಲ್ಪಿಗಳ ಪುರಾಣ ಬರೆಸಿದ ಖ್ಯಾತನಾಮಗಳು. ಡಾಕ್ಟರ್ ಅಂಬೇಡ್ಕರ್ ಪುರಾಣವನ್ನು ಬರೆಸಿದಂತ ಕೀರ್ತಿ ಯಾರಿಗೈತಿ? ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ. ಕೋಮು ಸೌಹಾರ್ದತಾ ಹಾಗೂ 10 ಹಲವು ಪ್ರಶಸ್ತಿ ಭೂಷಣ ಶ್ರೀಗಳು ತನ್ನ ಮೂಲಕ ಮುಡಿ ಸೇರಿದ ಬಿರುದುಗಳ ಮೌಲ್ಯ ಹೆಚ್ಚಿಸಿದ ಮೌಲ್ಯವರ್ಧಕರು ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ಕೊನೆಯದಾಗಿ ಗುರುಲಿಂಗ ಜಂಗಮ ಪೂಜೆ ಮಾಡಿದ ತ್ರಿವಿಧ ದಾಸೋಹಿಗಳು, ಗುರುಲಿಂಗ ಜಂಗಮ ಪೂಜೆ ಮಾಡಿದ ತ್ರಿವಿಧ ದಾಸೋಹಿಗಳು, ಅರುವಿನ ಪ್ರವಚನ ಅರುಹುತ್ತ ಮಿಂಚಿ ಮರೆಯಾದ ಪರಮ ಪೂಜ್ಯರು, ಅರುವಿನ ಪ್ರವಚನ ಅರುಹುತ್ತ ಮಿಂಚಿ ಮರೆಯಾದ ಪರಮ ಪೂಜ್ಯರು, ಮಹಾಚೇತನ ಪರಶುವ ಸ್ವರೂಪಿಗಳು, ಸಿದ್ಧ ಪುರುಷ ಕೃತಪುರಾಧೀಶ ತೋಟದ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು. ಇದು ಪೂಜ್ಯರನ್ನು ಕುರಿತು ಅವರ ಇಡಿಯಾದ ವ್ಯಕ್ತಿತ್ವವನ್ನು ಕೆಲವು ಸಾಲುಗಳಲ್ಲಿ ನಾನು ಹಿಡಿದುಕೊಳ್ಳಲು ಪ್ರಯತ್ನ ಮಾಡುತ್ತೇನೆ. ಇದು ವೇಳೆಯ ಅಭಾವದಿಂದ ಹೆಚ್ಚು ನಾನು ಈ ಉಪನ್ಯಾಸ ಮುಂದುವರಿಸೋದಿಲ್ಲ. ಅವೆಲ್ಲ ಅವರು ನಮ್ಮ ಮುಖ್ಯವಾಗಿ ಕೊನೆಯದಾಗಿ ದೇವಾಲಯಗಳನ್ನು ಕಟ್ಟೋಕಿನ ಶಾಲೆಗಳನ್ನು ಕಟ್ಟ್ರಿ, ಲೈಬ್ರರಿಗಳನ್ನು ಕಟ್ಟ್ರಿ, ಆಸ್ಪತ್ರೆಗಳನ್ನು ಕಟ್ಟ್ರಿ, ಆ ಮೂಲಕ ಶ್ರೀ ಸಮಾಜ ಸೇವೆ ಮಾಡೋದ್ರ ಮೂಲಕ ಅಲ್ಲಿ ದೇವರನ್ನ ಕಾಣ್ರಿ ಅಂತ ಹೇಳ್ತಕ್ಕಂಥ ಬಸವತತ್ವ ವಿಚಾರವನ್ನು ಹೊಂದಿದಂತ ಪೂಜ್ಯರು ನಮ್ಮ ಶಿವಮೊಗ್ಗಕ್ಕೆ ಅವರು ಪೂಜ್ಯರು ನಮ್ಗೆ ಗುರುಗಳಾಗಿ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ಅಂಥವರನ್ನು ಕುರಿತು ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಕ ನನಗೀಗ ಅವಕಾಶ ಸಿಕ್ಕಿದ್ದು ಕೂಡ ನನ್ನ ಸೌಭಾಗ್ಯ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿ ಓಣಿಯ ಹಿರಿಯರಿಗೆ ಹಾಗೂ ಎಲ್ಲ ಪೂಜ್ಯರಿಗೆ ಎಲ್ಲ ತಾಯಂದರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಒಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರಥಮದಲ್ಲಿ ನಾರಾಯಣ ದೈವವನ್ನು ಸ್ಮರಣೆ ಮಾಡಿಕೊಂಡು
ಈ ಓಣಿಯ ಆರಾಧ್ಯ ದೈವವಾಗಿರುವಂತಹ ಶ್ರೀ ಬಸವಣ್ಣ ದೇವರ ಕೃತಿಗೆ ಹೆಚ್ಚು ನಮಸ್ಕರಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಪರಮ ಪೂಜ್ಯ ಶಾಂತಲಿಂಗ ಅಪ್ಪಂಗಳ ಶ್ರೀ ಚರಣಕ್ಕೂ ಕೂಡ ನಾನು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಮ್ಮುಖವನ್ನು ಅಲಂಕೃತಪಡಿಸಿರುವಂತಹ ಪರಮ ಪೂಜ್ಯ ಅಭಿನವ ಎಚ್ಚರೇಶ್ವರ ಮಹಾಸ್ವಾಮಿಗಳಲ್ಲಿ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಆಗಮಿಸಿರುವಂತಹ ಪರಮ ಪೂಜ್ಯ ಶ್ರೀ ಮಂಜುನಾಥ ಅಪ್ಪಂಗಳ ಶ್ರೀ ಚರಣಕ್ಕೂ ಕೂಡ ನಾನು ಧನ್ಯವಾದಗಳನ್ನ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನ ಮಾಡಿ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಜಂಗಮ ಅವರೊಂದಿಗೆ ಕೂಡ ನಾನು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡಿ ಇಲ್ಲಿ ನಡೆದಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಈ ಓಣಿಯ ಗುರು ಹಿರಿಯರಿಗೂ ನಾನು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಇವತ್ತಿನ ಈ ಸಂಭ್ರಮದ ವಿಷಯ ಪ್ರಾಸ್ತಾವಿಕವಾಗಿ ನಮ್ಮ ಮುಲ್ಕಿ ಪಾಟೀಲ್ ಸರ್ ಮಾತಾಡಿದ್ರು ವಿಷಯವನ್ನ ಏನು ಈ ಕಾರ್ಯಕ್ರಮವನ್ನ ಮಾಡುವ ಉದ್ದೇಶ ಯಾವ ನಿಮಿತ್ತವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕಂತ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಲಿಕ್ಕಂಗಿಲ್ಲ. ಆಧ್ಯಾತ್ಮದ ನಮ್ಮ ನಡೆ ಆಧ್ಯಾತ್ಮದ ಕಡೆ ಇದರೊಳಗೆ ಎಷ್ಟು ಮಾರ್ಮಿಕವಾಗಿದೆ ಎಷ್ಟು ಅರ್ಥ ಇದ್ರೊಳಗ ಅಂತಂದ್ರ ನಾವು ನಿಮ್ಮ ಮನೆಗೆ ಬರ್ತೀವಿ. ನಮ್ಮ ಅಜ್ಜವ್ರು ಹೇಳೋದಿಲ್ಲ, ಈಗ ಅಪ್ಪರು ಅಪ್ಪವ್ರು ಹೇಳಿದೇನಂದ್ರ ನಾವು ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಮನೆಗೆ ಬಂದ್ರೆ ನೀವು ಎಲ್ಲಿ ಬರ್ಬೇಕ್ರಿ? ಎಲ್ಲಿ ಬರಬೇಕು? ನಿಮ್ಮ ಮನೆಗೆ ಬಂದ್ವಿ, ನೀವು ನಮ್ಮ ಮಠಕ್ಕೆ ಬರ್ರಿ, ನಮ್ಮ ಕಡೆ ಬರ್ರಿ. ನಮ್ಮ ನಡೆ ನಾವು ನಿಮ್ಮ ಬಾಗಿಲಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ, ನೀವು ನಮ್ಮ ಕಡೆ ಬರ್ರಿ, ಆಧ್ಯಾತ್ಮದ ಕಡೆ ಬರ್ರಿ, ಮಠದ ಕಡೆ ಬರ್ರಿ ಅನ್ನುವಂತ ಉದ್ದೇಶ ಇದೆ. ನಾವು ಅಷ್ಟೇ ಮಹಾತ್ಮ ತಮಗಾಗಿ ಈ ಜೀವವನ್ನು ಸವಿಸಲಿಲ್ಲ. ಒಬ್ಬ ಜಂಗಮ ಒಬ್ಬ ಯೋಗಿ ಶರಣರು ತಮಗಾಗಿ ಜೀವನವನ್ನು ಸವಿಸಲಿಲ್ಲ. ಭಕ್ತರ ಸಲುವಾಗಿ ಭಕ್ತರ ಉದ್ಧಾರಕ್ಕಾಗಿ ನಿಂತಂತವ್ರು ಮಹಾತ್ಮರಾಗಿರ್ತಾರಂತಂದ್ರ ಇಲ್ಲಿ ಪೂಜ್ಯರಾಗಿರುವಂತಹ ಗುರುಗಳು ಸಹಿತವಾಗಿ ಈ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಏನೋ ಆಧ್ಯಾತ್ಮದ ಕಡೆಗೆ ಅದೀವಿ, ನೀವು ನಮ್ಮ ಕಡೆ ಬರಂತೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಾರಪ್ಪ ಅಂತಂದ್ರ ಹೆಂಗ ಅಚ್ಚೋರು ದೊಡ್ಡ ಚೋರು ಎಷ್ಟು ಶ್ರಮ ಜೀವಿಗಳಾಗಿದ್ರು, ಯಾವ ಕಾಲದೊಳಗೂ ಮಠ ಹೆಂಗಿತ್ತು, ಮಠವನ್ನ ಹೇಗೆ ಜೀರ್ಣೋದ್ಧಾರವನ್ನ ಮಾಡಿದ್ರು, ಬಡಮಠವಾಗಿತ್ತು. ಆ ಬಡಮಠದಲ್ಲಿ ಸೇವೆ ಮಾಡಿದವರು ಇವಾಗಲೂ ಕೂಡ ಅದರಂತ ಈ ಹಿಂದೆ ಮೊನ್ನೆ ಕಾರ್ಯಕ್ರಮದೊಳಗೆ ಒಂದಿಷ್ಟು ಜನರು ಹೇಳ್ತಾರಲ್ಲ, ಎಷ್ಟು ಬಡಮಠ ಇತ್ತು, ಭಕ್ತರನ್ನ ಕರ್ಕೊಂಡು ಶ್ರೀಮಂತ ಮಠವನ್ನಾಗಿ ಮಾಡ್ಯಾರಪ್ಪ ಅಂತಂದ್ರ ಆ ಯಾವ ಪೂಜ್ಯರಾಗಿರುವಂತಹ ದೊಡ್ಡ ಚೌರ ಸ್ಥಾನದೊಳಗ ಅವರ ಏನು ಅವರ ಸ್ವರೂಪಿಗಳಾಗಿರುವಂತಹ ಪೂಜ್ಯರು ಕೂಡ ಈ ಊರನ್ನ ಹಿಂದೆ ಮಾಡಿರುವಂತಹ ದೊಡ್ಡ ಚೌರು ಮಾಡಿರುವಂತಹ ಕಾರ್ಯವನ್ನ ಈಗ ತಾವು ಈ ಸ್ಥಾನಕ್ಕೆ ಬಂದಾದ ನಂತರ ಈ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಯಾರಂದ್ರ ತತ್ಸ್ವರೂಪಿಗಳೇ ದೊಡ್ಡ ಚೌರ ಐಕ್ಯಾದ್ರೂ ಕೂಡ ಅಪೋರ ಐಕ್ಯಾದ್ರೂ ಕೂಡ ಅವರ ಏನು ಆತ್ಮ ಇವರಲ್ಲಿ ಎದನ್ನು ಹಾಗೆ ಪೂಜ್ಯರು ಕೂಡ ನಮ್ಮ ನಿಮ್ಮೆಲ್ಲರ ಉದ್ಧಾರ ಮಾಡಕ್ಕಾಗಿ ಮತ್ತೆ ಮರು ಜೀವ ವ್ಯಕ್ತಿ ಬಂದಂತಾಗ್ಯದ. ಮನೆ ಅನುಷ್ಠಾನವನ್ನ ಮಾಡಿ ಶಕ್ತಿಯನ್ನ ಗಳಿಸಿಕೊಂಡು ತಪಶಕ್ತಿಯನ್ನ ಗಳಿಸಿ ನಿಮ್ಮ ಬಾಗಿಲು ಮುಂದೆ ಬಂದು ಇಂಥ ಯಾವ ಶ್ರಾವಣ ಮಾಸದೊಳಗೆ ಕರೆದ್ರಿ ಅಂದ್ರೂ ಬರಂಗಿಲ್ಲ ಯಾರು ಮಹಾತ್ಮರು. ಬಹಳ ಕಾರ್ಯಕ್ರಮ ಇರ್ತಾವ, ಏನು ಪೂಜೆ ಮಾಡೋದಿರ್ತಾವ, ಅಭಿಷೇಕ ಅವು ಇವಂತ ಇರ್ತಾವಲ್ಲ, ಕರೆದ್ರು ಸಹಿತವಾಗಿ ಬರಲಾರದೇ ಇರುವಂತಹ ಸಂದರ್ಭದೊಳಗ ಇಷ್ಟೆಲ್ಲ ಶರಣರನ್ನ ಕೂಡ್ಕೊಂಡು ತಾವು ಬರ್ತಲ್ದ ನಮ್ಮೆಲ್ಲರನ್ನ ಕೂಡ್ಕೊಂಡು ಕರ್ಕೊಂಡು ಒಂದೊಂದು ಮನೆಯೊಳಗೆ ಹೋಗಿ ಮನೆಯ ಮುಂದೆ ಹೋಗಿ ಪಾದ ಪೂಜೆಯನ್ನ ಮಾಡಿಕೊಂಡು ತಮ್ಮೆಲ್ಲರಿಗೆ ದರ್ಶನಾಶೀರ್ವಾದವನ್ನು ಕೊಡಾಕತ್ತಾರಂದ್ರ ಆ ತಪಶಕ್ತಿ ನನಗಷ್ಟೇ ಬೇಡವ, ನಿಮ್ಮೂರಿಗೆ ನಿಮ್ಮ ಓಣಿಗೆ ಬಂದು ನಾನು ಶಕ್ತಿಯನ್ನ ಆ ಯಾವ ದರ್ಶನವನ್ನ ಕೊಡ್ತೀನಿ ಅನ್ನುವಂತಹ ಭಾವವನ್ನು ಪೂಜ್ಯರು ಓಣಿಯೊಳಗೆ ಪಾದಾರ್ಪಣೆಯನ್ನ ಮಾಡಾಕತ್ತಾರಂದ್ರ ನಾವೆಲ್ಲರೂ ಧನ್ಯರನ್ನು ಅನ್ನುವಂತಹ ಮಾತನ್ನ ಬೆಳೆಸ್ತಾ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತುಂಬ ಹೃದಯದಿಂದ ಭಾಗಿಯಾಗಿರಿ. ಪೂಜ್ಯರ ಆಶೀರ್ವಾದ ನಮಗೆ ಬೇಕು, ಸದಾಕಾಲ ಹೀಗೆ ಇರಲಿ ಅನ್ನುವಂತಹ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಸುದೀರ್ಘವಾಗಿ ತಮ್ಮ ಆಶೀರ್ವಾದವನ್ನು ನಮಗೆ ದಯಪಾಲಿಸಿದ್ದಾರೆ. ಅವರಿಗೆ ಈ ಗ್ರಾಮದ ಸದ್ಭಕ್ತ ಮಂಡಳಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಾಮೃತ ಕುಮಾರಿ ಸ್ನೇಹ ನಾಗಮಠ. ದೊಡ್ಡವರಾಗುತ್ತಾರೆ. ವಿದ್ಯೆ ಕಲಸದ ತಂದೆ, ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈದಿಕರು ಸರ್ವಜ್ಞ. ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಕಣ್ಣ ಬಣ್ಣಿಸಬೇಡ, ಇದ್ರ ಹಳೆಯಲು ಬೇಡ,
ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಮಾತೇನು ನೀನೊಲಿದ ಪಾದವಂತ ನೆಲದ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಳು. ಪ್ರಥಮದಲ್ಲಿ ನನ್ನ ಆರಾಧ್ಯ ಗುರುದೇವರನ್ನ ಭಕ್ತಿಯಿಂದ ಅನುಮತಿಗಳಿಗೆ ಧ್ಯಾನಿಸಿಕೊಂಡು ಕ್ಷೇತ್ರ ಸನ್ನಿಧಾನಕ್ಕೆ ಹಣಮಣಿದು ಈ ನಾಟಕನ ಮಹಾನ್ ಸಂತ ಕಾವ್ಯ ಕಿಮ್ಮತ್ತನ್ನ ನೋರ್ಮಣಿಗೊಳಿಸಿದಂತಹ ಸಹಸ್ರ ಸಹಸ್ರ ಮಕ್ಕಳ ಬಾಳಿನ ಬೆಳಕಾಗಿ ಹೋಗಿರ್ತಕ್ಕಂಥ ಸಿದ್ಧಗಂಗೆ ಸಿದ್ಧಪುರುಷರಾದ ಲಿಂಗೈಕ್ಯ ಪೂಜ್ಯ ಶಿವಕುಮಾರ ಶಿವಯೋಗಿಗಳ ಚರಣಾರವಿಂದ ನಮಸ್ತಕನಾಗಿ ಯಾವತ್ತು ಇವತ್ತಿನ ನಮ್ಮ ನಡೆ ಆಧ್ಯಾತ್ಮದ ಕಡೆ ಅಂತಕ್ಕಂಥ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ನಮ್ಮೆಲ್ಲರ ಭಕ್ತಿಯ ಆತ್ಮೀಯ ಪ್ರೀತಿಯ ಗುರುಗಳಾಗಿರುವಂತಹ ಕನ್ನಡ ನಾಡಿನ ಮತ್ತೆ ಕರ್ನಾಟಕದ ಕನ್ನಡದ ಧ್ವಜ ಅಂತ ಹೇಳಿ ಹೆಸರು ತೆಗೆದುಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಾಂತಲಿಂಗ ಮಹಾಸ್ವಾಮಿಗಳ ಚಂದ್ರಾರವನ್ನು ಕೂಡ ಅನಂತ ಕೋಟಿ ಭಕ್ತಿಯ ಸಾಷ್ಟಾಂಗ ಪ್ರಣಾಮ ಸಮರ್ಪಣೆ ಮಾಡಿ ಹಾಗೆ ಎಚ್ಚರೇಶ್ವರ ಮಹಾಸ್ವಾಮಿಗಳ ಚಂದ್ರಾರವನ್ನು ಕೂಡ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿ ಸಮರ್ಪಣೆ ಮಾಡಿ ತಾಯಿಯವರು ಕೂಡ ಅನಂತ ಶರಣಾರ್ಥಿ ಸಮರ್ಪಣೆ ಮಾಡಿ ಹಾಗೆ ನಮ್ಮ ಹಿರೇಮಠದ ಬಂಧುಗಳಾಗಿರ್ತಕ್ಕಂಥವರು ಕೂಡ ಶರಣಾರ್ಥಿ ಸಮರ್ಪಣೆ ಮಾಡಿ ಇಲ್ಲಿ ನೆರೆದಿರುವಂತಹ ಎಲ್ಲ ಸಮಸ್ತ ಸಂಪತ್ತರೆ ತಾಯಿತರೆ ಮತ್ತು ಮಕ್ಕಳೇ ನೀವೆಲ್ಲರ ಅಂತರಾತ್ಮಗಳ ಜೊತೆಗೆ ನನ್ನ ಶರಣಾರ್ಥಿಗಳು. ಮೊನ್ನೆಯ ದಿವಸವೂ ಕೂಡ ಇಂಥದ್ದೇ ಒಂದು ಇದೇ ಕಾರ್ಯಕ್ರಮದಲ್ಲೇ ಭಾಗಿಯಾಗಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಒಂದೊಂದು ದಿನ ಭಾಗಿಗಳಾದಾಗ ಒಂದೊಂದು ಹೊಸತನಗಳು ಈ ಕಾರ್ಯಕ್ರಮದಲ್ಲಿ ನಮಗೆ ಕಾಣಿಸ್ತಾ ಇದೆ. ನಿಜಕ್ಕೂ ಕೂಡ ಒಂದು ಕುಳಿತುಕೊಂಡು ವಿಚಾರ ಮಾಡಬೇಕಾದ್ರೆ ಒಂದು ವಚನ ನೆನಪಡ್ತಾ ಇದೆ. ನಂಬರು ನೆಚ್ಚರು ಬರಿದೆ ಕರೆವರು ನಂಬರಡೆಯಲ್ಲಿ ಲೋಕದ ಮನುಜರು ನಂಬಿ ಕರೆದರೆ ಓ ಎನ್ನನೇ ಶಿವನು ನಂಬರದೆ ನೆಚ್ಚದೆ ಬರದೇ ಕರೆವರ ಕೊಂಬಗಟ್ಟಿ ಕೂಗಿಂದ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣವರು ಬಹಳ ಅದ್ಭುತವಾದಂತಹ ವಚನವನ್ನು ನಿರೂಪಿಸುತ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ ನಾವು ಏನೇ ಮಾಡಿದ್ರು ಕೂಡ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿ ಇರಬೇಕು ಅಂತಕ್ಕಂಥದ್ದನ್ನ ವಚನದಲ್ಲಿ ಹೇಳ್ತಾರೆ. ಆ ನಂಬಿಕೆಯ ಕುರಿತು ಎಷ್ಟು ಗಾಢವಾಗಿರ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಹೇಳ್ತಾರೆ ಅಂದ್ರೆ ಈ ಇಹಲೋಕದಲ್ಲಿರ್ತಕ್ಕಂಥ ಯಾವುದೇ ಉದಾಹರಣೆಗಳನ್ನ ಅವರು ಕೊಡ್ತಾ ಇಲ್ಲ. ಮನುಷ್ಯ ಯಾವುದಕ್ಕಾಗಿ ಅಪರೋಪಿಕೆಯನ್ನ ಮಾಡ್ತಾ ಇರ್ತಾನಲ್ಲ, ಮನುಷ್ಯ ನಿಜವಾಗ್ಲೂ ಕೂಡ ಯಾವುದಕ್ಕಾಗಿ ತನ್ನ ಅರಿವನ್ನ ಮಾಡ್ಕೊಳ್ಬೇಕಾಗಿತ್ತಲ್ಲ ಅಂತ ಮಹತ್ತರವಾಗಿರ್ತಕ್ಕಂಥ ಸನ್ನಿವೇಶಗಳು ವಚನವನ್ನು ನಿರೂಪಣೆ ಮಾಡ್ತಾರೆ. ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು. ಮನುಷ್ಯ ಏನ್ ಮಾಡ್ತಾರಪ್ಪ ಅಂದ್ರ ಎಲ್ಲ ಈ ಭೂಮಿ ಮೇಲೆ ಇರ್ತಕ್ಕಂಥ ಶರಣರು, ಸಂತರು, ಮಹಾಂತರು, ದಾರ್ಶನಿಕರು, ಅನುಭಾವಿಗಳು ಎಲ್ಲರೂ ಕೂಡ ಹೇಳ್ತಾರೆ ಹೋಗ್ತಾರ. ನೋಡಪ್ಪ, ಮನುಷ್ಯ ಜನ್ಮ ಅನ್ನುವಂಥದ್ದು ನಶ್ವರ. ಇದು ಬಂದಿರತಕ್ಕಂತ ಉದ್ದೇಶ ಬೇರೆ ಇದೆ. ನೀನ್ ಇಂಥ ಕೆಲಸಗಳನ್ನ ಮಾಡಬೇಕು, ಇಂಥ ಕಾರ್ಯಗಳನ್ನ ಮಾಡಬೇಕು, ಗುರು ಸೇವೆ ಮಾಡಬೇಕು, ಜಪ ತಪ ಪೂಜಾದಿಗಳನ್ನ ಮಾಡಬೇಕು, ಏನೆಲ್ಲವನ್ನು ಕೂಡ ಹೇಳ್ಕೊಂಡು ಬರ್ತಾನೆ ಇರ್ತಾರೆ. ಹೇಳ್ತಾ ಬರ್ತಾ ಇದ್ರು ಕೂಡ ನಮಗಿನ್ನೂ ಅದರಲ್ಲಿ ನಂಬಿಕೆ ಬರ್ತಾನೆ ಇಲ್ಲ. ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಲೋಕದ ಮನುಜರು. ನಂಬಿ ಕರೆದರೆ ಮುಂದೆ ಹೇಳ್ತಾರೆ, ಬಸವಣ್ಣವರ ವಚನವನ್ನು ಮುಂದೆ ಹೇಳ್ತಾರೆ, ಇನ್ನು ಯಾಕಪ್ಪ ಶ್ರಮಣ ಪಡ್ತೀರಿ? ನಂಬಿ ಕರೆದಡೆ ಓ ಎನ್ನನೇ ಶಿವನು. ಎಂತ ಸಾಕ್ಷಿ ಕೊಡ್ತಾರಪ್ಪ ಅಂದ್ರೆ ಅವರು,
ಈ ಲೋಕದಲ್ಲಿರ್ತಕ್ಕಂಥ ಯಾವ ಸಾಕ್ಷಿನೂ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಮೂಲ ಸ್ವರೂಪನಾಗಿರ್ತಕ್ಕಂಥ ಭಗವಂತ ಇದಾನಲ್ಲ. ನೀವು ಒಂದು ವೇಳೆ ನಂಬಿಕೆಯನ್ನ ಇಟ್ಟು ನಿನ್ನ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನ ಮಾಡಿ ಆ ಭಗವಂತನನ್ನ ಕರೆದು ಕೂಡ ಭಗವಂತ ಕೂಡ ಭಗವಂತನ ಮೊದಲು ನಂಬೋದನ್ನ ಕಲಿ ಅಂತ ಹೇಳಿ ಬಸವಣ್ಣವರು ಹೇಳ್ತಾರ ವಚನವನ್ನು. ಯಾಕೆ ವಚನ ನನಗೆ ನೆನಪಂತು ಅನ್ನೋದಕ್ಕೆ, ಮೊನ್ನೆ ದಿವಸ ಪಾದಯಾತ್ರೆಗಳ ಭಾಗಿಗಳಾದಾಗ ಬಹಳಷ್ಟು ಜನ ತಾವೆಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ, ಗೌರವದಿಂದ, ಭಕ್ತಿಯಿಂದ ಪರಮಪೂಜ್ಯರನ್ನ ತಮ್ಮೆಲ್ಲ ಮನೆಗಳಿಗೆ, ಮನೆ ಬಾಗಿಲಿಗೆ ಬಂದಾಗ ಅವರು ಸ್ವಾಗತಿಸಿದ್ರಿ. ನಾವು ಆ ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ಆ ಹಿರಿಯರಿಗೆ ಎಲ್ಲರೂ ಕೂತ್ಕೊಂಡು, ನೋಡಪ್ಪ ಮುಂದಿನ ಕಾರ್ಯಕ್ರಮ ಯಾವಾಗ ಏನು ಅಂತೆಲ್ಲ ಕೇಳಿದಾಗ ಎಲ್ಲ ಹೇಳಿದ್ರಲ್ಲ, ಏನ್ ಹೇಳ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ನಿನ್ನೆ ಫೋನ್ ಕೂಡ ಮಾಡಿದ್ರು. ನನಗೂ ಕೂಡ ಬಹಳ ಸಂತೋಷ ಆಯ್ತು. ಮೊನ್ನೆ ದಿವಸ ಆ ಕಾರ್ಯಕ್ರಮ ಬರ್ಬೇಕಾದ್ರೆ ನಾನು ತಡವಾಗಿ ಬಂದೆ. ಬುದ್ಧಿಯವರು ಆಗ್ಲೇ ಅರ್ಧ ಓಣಿ ಸಂಚಾರ ಮಾಡಿದ್ರು. ಆಮೇಲೆ ಬಂದು ಆ ಕಾರ್ಯಕ್ರಮದೊಳಗೆ ಭಾಗಿಯಾದೆ. ಇವತ್ತೇನ್ ಅನಿಸ್ತಪ್ಪ ಅಂತಂದ್ರೆ, ಆ ನೋಡಿರ್ತಕ್ಕಂಥ ಆ ಭಕ್ತಿ, ಗೌರವ, ಆ ಒಂದು ಸ್ವಾಗತವನ್ನ ನೋಡಿರ್ತಕ್ಕಂಥ ನನಗೆ ಅನಿಸ್ತಪ್ಪ ಅಂತಂದ್ರೆ, ಇವತ್ತ ಇಲ್ಪ ಅದೇನು ಸಮಯ ನಿಗದಿ ಮಾಡಿರಲ್ಲ, ಅದೇ ಸಮಯಕ್ಕೆ ಸರಿಯಾಗಿ ನಾನು ಹೋಗ್ಬೇಕಂತ ತಿಳ್ಕೊಂಡು ಮಠದೊಳಗ ನಮ್ದು ಕೂಡ ಶ್ರಾವಣ ಮಾಸದ ಪೂಜಾ ಕೈಂಕರ್ಯಗಳಿದ್ರು ಕೂಡ ಅವನ್ನೆಲ್ಲವನ್ನು ಕೂಡ ಬೇಗ ಬೇಗನೆ ಮುಗಿಸ್ಕೊಂಡು, ನಾವು ಕೂಡ ಶ್ರಾವಣ ಮಾಸದಲ್ಲಿ ಕಿತ್ತಲಿ ಒಳಗೆ ಭಜನಾ ಕಾರ್ಯಕ್ರಮ ಊರೊಳಗ ಪ್ರದಕ್ಷಿಣೆ ಮಾಡಿಕೊಂಡು ಪೂಜಾ ಕಾರ್ಯಕ್ರಮ ಮುಗಿಸ್ಕೊಂಡು ಸರಿಯಾದ ಸಮಯಕ್ಕೆ, ಅವ್ರು ಹೇಳಿದ ಸಮಯಕ್ಕೆ 8-8:30 ನಾನು ಮಠಕ್ಕೆ ಬಂದೆ. ಯಾಕೆ ಬಂದ್ವಿ ಅಂತಂದ್ರೆ, ನೀವೇನು ಮೊನ್ನೆ ಮಾಡಿದ್ರಲ್ಲ ಕಾರ್ಯಕ್ರಮ, ಅದ್ರ ಇನ್ನೂ ಕಣ್ ತುಂಬ್ಕೋಬೇಕು, ನೋಡ್ಬೇಕು ಅಂತಕ್ಕಂಥ ಹಂಬಲದಿಂದ ಬಂದೆ. ಆದ್ರೆ ಬಂದು ಕುಳಿತುಕೊಂಡೆ ಮಠದಾಗ ಅಜ್ಜವರು, ಒಂದಿಬ್ಬರು ಹಿರಿಯರು ಅಷ್ಟ ಕುಂತಿದ್ರು. ನಾನು ನೋಡಿದೆ, ಏನ್ರಿ ಮತ್ತೆ ಯಾರು ಇಲ್ಲಲ್ಲ ಅಂದೆ. ನಾನು ಸ್ವಲ್ಪ ಕುಂದ್ರಿಲ್ಲ ಅಂದ್ರು ಅವ್ರು, ನನಗೆ ಸ್ವಲ್ಪ ಕುಂದ್ರೆ ಸಡದವ್ರು ಅಂದ್ರು ಅವರು. ಅದನ್ನ ಆಯ್ತು ಅಂತ ಹೇಳಿ ಮತ್ತೆಲ್ಲ ಗದಿಗೆ ನಮಸ್ಕಾರ ಮಾಡಿದ್ವಿ, ಬುದ್ಧಿಯವ್ರಿಗೆ ನಮಸ್ಕಾರ ಮಾಡಿ ಕೂತ್ಕೊಂಡ್ವಿ. ಒಂದು ದೊಡ್ಡ ಹಿಂಡು ಬಂತು ನೋಡ್ರಿ, ಭಜನೆ ತಗೊಂಡ. ಎಷ್ಟು ಚಂದ ಬಂದ್ರಪ್ಪ ಅಂದ್ರೆ, ಅವರು ಭಗವಂತನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಸ್ವಾಗತ ಮಾಡ್ಲಿಕ್ಕೆ ಎಷ್ಟು ಚಂದ ಭಜನೆ ಭಜನಾ ಮಾಡ್ಕೊಂತ ಬಂದ್ರು ಅಂತಂದ್ರೆ, ನಿಜಕ್ಕೂ ಕೂಡ ಅದನ್ನ ನೋಡಿ ಹೃದಯ ಅರಳಿತು, ಕಣ್ಣು ತುಂಬಿತು, ಸಾರ್ಥಕತೆ ಆಯ್ತು ಅಂತ ಅನಿಸ್ತು ನನಗೆ. ಅದೇ ರೀತಿಯಾಗಿ ಭಜನೆ ಮಾಡ್ಕೊಂತ, ಶಿವನಾಮ ಸ್ಮರಣೆ ಮಾಡ್ಕೊಂತ ಎಲ್ಲ ತಮ್ಮ ಓಣಿ ಒಳಗ ಪೂಜ್ಯರನ್ನ ಕರ್ಕೊಂಡು ಬಂದ್ರಿ. ನಿಜಕ್ಕೂ ಕೂಡ ಒಬ್ಬ ಶಿವಯೋಗಿ ಆಗಿರ್ತಕ್ಕಂಥವನು, ಒಬ್ಬ ಮಹಾತ್ಮನಾಗಿರ್ತಕ್ಕಂಥವನು ಇಡೀ ತನ್ನ ಬದುಕನ್ನ ಹೇಗಿರ್ತಾರಪ್ಪ, ಹೇಗೆ ಸಾಗಿಸ್ತಿರ್ತಾನ ಅಂತಂದ್ರೆ, ಜೇನುಗಳು ಅದೆಲ್ಲ ತೋಟದೊಳಗಡೆ ಅಡ್ಡಾಡಿ 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 ಚಲೋ ಚಲೋ ಹೂವಿನೊಳಗಿರ್ತಕ್ಕಂಥ ಮಕರಂದವನ್ನ ಹೀರಿಕೊಂಡು ಬಂದು ತನ್ನ ಗೂಡಿನೊಳಗೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತೈತಿ. ಆ ಜೇನುತುಪ್ಪವನ್ನು ವಿಚಾರ ಮಾಡ್ರಿ, ಆ ಜೇನುತುಪ್ಪವನ್ನು ತಂದು ನೀವೇನಾದ್ರೂ ಒಂದು ಶುಭ್ರವಾಗಿರ್ತಕ್ಕಂಥ ಪಾತ್ರ ಒಳಗಡೆ, ಗಾಜಿನ ಪಾತ್ರ ಒಳಗೆ ಹಾಕಿಟ್ರಿ ಅಂತಂದ್ರೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 10 ವರ್ಷ ಇಟ್ರು ಕೂಡ ಜೇನುತುಪ್ಪ ಕೆಡಂಗಿಲ್ಲ. ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪದಾರ್ಥವನ್ನ ಜೇನುತುಪ್ಪ ತನ್ನ ಜೀವಮಾನದ ಒಳಗಡೆ ಅದು ಶೇಖರಣೆ ಮಾಡ್ತೈತಿ. ಅದಕ್ಕಿಂತಲೂ ಕೂಡ ಪರಮ ಪವಿತ್ರವಾಗಿರ್ತಕ್ಕಂಥ ವಸ್ತುವನ್ನ, ಶಕ್ತಿಯನ್ನ ಒಬ್ಬ ಶಿವಯೋಗಿ ತನ್ನ ಜೀವಿತಾವಧಿ ಒಳಗಡೆ ತನ್ನ ಅನುಷ್ಠಾನ ಬಲದಿಂದ, ಜಪತಪದ ಬಲದಿಂದ ತನ್ನಲ್ಲಿ ಶಕ್ತಿ ಸಾಮರ್ಥ್ಯವನ್ನ ತನ್ನಲ್ಲಿ ಸಂಗ್ರಹ ಮಾಡಿಕೊಂಡಿರ್ತಾನೆ. ಆ ಶಕ್ತಿ ಯಾವಾಗ ಶಿವಯೋಗಿ ಸಂಗ್ರಹ ಆಗ್ತೈತಿ, ಹೆಂಗ ಜೇನುಹುಳು ತಾನು ಮಾಡಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ತುಪ್ಪ ನನಗಷ್ಟೇ ಅಲ್ಲ, ಇದೆಲ್ಲವೂ ಕೂಡ ಸಿಗುವಂತದ್ದು ಅಂತ ಹೇಳಿ ಅದು ಹೆಂಗ ತಂದು ಕೂಡೊಳಗೆ ಇಟ್ಕೊಂಡು ಯಾರಾದ್ರೂ ಬೇಡದಾಗ ಹಾಲು ಹೋಗಿ ಆ ತುಪ್ಪವನ್ನು ಅವ್ರು ಹೆಂಗ್ ಕೊಡ್ತದಲ್ಲ, ಹಂಗ ಪರಮ ಪೂಜ್ಯರು ಕೂಡ ತಾವು ಅನುಷ್ಠಾನಗಳನ್ನ ಮಾಡಿ, ಜಪತಪಾದಿಗಳನ್ನ ಮಾಡಿಕೊಂಡು ತಮ್ಮ ಶರೀರವನ್ನ ಗಂಧದ ಕೊರಳಿನಂತೆ ಸವಿಸಿಕೊಂಡು ತಾವು ಸಂಗ್ರಹಣೆ ಮಾಡತಕ್ಕಂಥ ಶಕ್ತಿಯನ್ನ ಭಕ್ತರಿಗೆ ಕೊಡಬೇಕಂತ ತಿಳ್ಕೊಂಡು ಹೆಂಗ ತಮ್ಮ ಮನೆ ಬಾಗಿಲಿಗೆ ಹೆಂಗ ಬರ್ತಾ ಇದ್ರಲ್ಲ, ಯಾಕ ವಚನ ನೆನಪಾಯ್ತು ಅಂದ್ರೆ, ಶಿರೋಳದ
ಭಕ್ತರ ಭಕ್ತಿ ಅನ್ನುವಂಥದ್ದು ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರಿ ಜನಗಳಲ್ಲ ನಂಬಿ ಕರಗಡೆ ಓ ಎನ್ನೋ ಶಿವಣೆ ಅನ್ನುವಂತ ಐತಲ್ಲ ಹಂಗ ನೀವ್ ಹೆಂಗ ನಂಬಿ ಕರೆದ್ರೆ ಶಿವ ಕೂಡ ಓ ಅಂತಾರಂತಲ್ಲ ಹಂಗ ನೀವ್ ಯಾವ ಭಕ್ತಿಯನ್ನ ಇಟ್ಟುಕೊಂಡು ಪೂಜ್ಯರನ್ನ ಕರೆದಿರಲ್ಲ ಆ ಭಕ್ತಿ ಅವ್ರ ಮನಸ್ಸಿಗೆ ಮುಟ್ಟೈತಿ ಅದಕ್ಕಾಗಿ ನಾವು ನಿಮ್ಮೂರೊಳಗೆ ಪಾದ ಸಂಚಾರ ಮಾಡಾಕತ್ತಾರ ನಿಮ್ಮೆಲ್ಲರೂ ಕೂಡ ಆ ತಪಸ್ಸಿನ ಬಲವನ್ನ ಶಕ್ತಿಯನ್ನ ನೀವೆಲ್ಲರೂ ಕೂಡ ಹಂಚಾಕತ್ತಾರ ಅನ್ನುವಂತ ಮಾತನ್ನು ಹೇಳಕ್ ಬಹಳ ಸಂತೋಷ ಆಗ್ತದೆ. ನಿಜಕ್ಕೂ ಕೂಡ ಶಿರೋಳ ನೋಡಿದ್ರೆ ಬಹಳ ಸಂತೋಷ, ಶಿರೋಳ ಗ್ರಾಮ ಬಹಳ ಸಂತೋಷ ಆಗ್ತೈತಿ. ಶಿರೋಳ ಭಕ್ತರು ಕೂಡ ಅಷ್ಟ ಭಕ್ತಿರುವಂತರದಿರಿ. ನಿಮ್ಮ ಭಕ್ತಿಗೆ ತಕ್ಕಂತ ಪರಮ ಪೂಜ್ಯರು ನಿಮಗೆ ಶಿಕಾರ ಅನ್ನುವಂಥದ್ದು ಬಹಳ ದೊಡ್ಡ ಸಂತೋಷದ ಸಂಗತಿ. ಅದರ ಜೊತೆಯಲ್ಲಿ ಇದ್ರಲ್ಲಿ ನಮಗೂ ಕೂಡ ಅವಕಾಶ ಸಿಕ್ಕಿದೆಯಲ್ಲ, ನಮ್ಮದು ಕೂಡ ಒಂದು ಭಾಗ್ಯನ ಅಂತ ಹೇಳಕ್ ನಾ ಇಚ್ಛೆ ಪಡ್ತೇನೆ. ಹೌದಲ್ಲ? ಯಾಕಪ್ಪ ಅಂದ್ರೆ ಬಹಳಷ್ಟು ಸುತ್ತಮುತ್ತ ಎಲ್ಲರೂ ಅದಾರ. ಆದ್ರೆ ಪರಮ ಪೂಜ್ಯರು ಏನ್ ಮಾಡ್ತಾರಂದ್ರೆ ನೀವು ಬರ್ಬೇಕಂತ ಅವ್ರು ಹೇಳ್ತಾರ. ಅವರ ಪ್ರೀತಿ ವಾತ್ಸಲ್ಯ ಬಹಳ ದೊಡ್ಡದು, ಮಾತೃದಯಗಳು. ನಾನು ಹೋದ ಸಾರಿ ಕಾರ್ಯಕ್ರಮದಲ್ಲೇ ನಾನು ಹೇಳಿದ್ದೇನೆ, ಪರಮ ಪೂಜ್ಯ ಸಿದ್ಧಲಿಂಗ ಜಗದ್ಗುರುಗಳನ್ನ ನೋಡೋದು ಬೇರೆ ಅಲ್ಲ, ಪರಮ ಪೂಜ್ಯ ಶಾಂತಲಿಂಗ ಅಪ್ಪಗಳನ್ನ ನೋಡೋದು ಬೇರೆ ಅಲ್ಲ. ಎರಡೂ ಕೂಡ ಒಂದೇ ಇರುವಂತಹ ಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಪರಮ ಪೂಜ್ಯರನ್ನ ಆರಾಧನೆ ಮಾಡಿದಾಗ ಅವರ ಕೃಪಾಶೀರ್ವಾದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾಕಾಲ ಇರುತ್ತದೆ. ಶಿರೋಳ ಗ್ರಾಮ ಇನ್ನೂ ಕೂಡ ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇನ್ನೂ ಕೂಡ ಅತ್ಯುನ್ನತವಾಗಿರ್ತಕ್ಕಂಥ ಮಟ್ಟಕ್ಕೆ ಇರೋದಕ್ಕೆ ಯಾವುದೇ ಸಂಶಯ ಬೇಡ ಅನ್ನುವಂತ ಮಾತನ್ನ ನಾನು ಮತ್ತೊಮ್ಮೆ ಹೇಳಿ ನನ್ನೆರಡು ಮಾತುಗಳನ್ನು ಪರಮ ಪೂಜ್ಯರ ಪಾದಕ್ಕೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾರೆ. ಸನ್ಮಾನ ಕಾರ್ಯಕ್ರಮ ಶ್ರೀ ಕುಮಾರ್ ಕಾಂತಪ್ಪ ಮರೇಗುತ್ತಿ. ಈಗ ಇನ್ನೂರು ಶ್ರೀಗಳಿಗೆ ಆಶೀರ್ವಚನ ನೀಡಬೇಕಂತವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾತಸ್ಮರಣೀಯ ಗುರು ಪರಂಪರೆಗಿನ ನಮಸ್ಕನಾಗಿ ತಾಯಿ ಜಗಜ್ಜನನಿಯನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರದ ಸನ್ನಿಧಾನದಲ್ಲಿ ಭಕ್ತಿಯ ಪರಂಪರೆಗಳ ಸಹಸ್ರ ದೇಶಕ್ಕೆ ಅನ್ನ ನೀಡುವ ರೈತರನ್ನ, ದೇಶಕ್ಕಾಗಿ ಸೈನಿಕರನ್ನು ಸ್ಮರಿಸಿಕೊಂಡು ನಮ್ಮ ನಡೆ ಆಧ್ಯಾತ್ಮದ ಕಡೆ ಎರಡನೇ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮನ್ನರಂಜನ ಪ್ರಣವ ಸ್ವರೂಪಿ ಶಾಂತಲಿಂಗ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಭಕ್ತಿಯ ಪ್ರಣಾಮಗಳ ಸಲ್ಲಿಸ್ತಾ ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪವಿತ್ರ ಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಅವರವರೆನ್ನದೇ ಇಲ್ಲಿ ತುಂಬುವುದರಿಂದ ಭಾಗಿಯಾದಂಥ ಎಲ್ಲ ತಂದೆ ತಾಯಿಯಂದಿರೇ, ಯುವಕರೇ, ಮಗು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೂ ಶರಣಾಗ್ತದೆ. ಮನುಷ್ಯ ಆಧುನಿಕ ಜೀವನದಲ್ಲಿ ದಿನನಿತ್ಯ ನಾವೆಲ್ಲ ನೋಡ್ತೇವೆ. ಒಂದಿಷ್ಟು ಜನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ನಡೆ ಚಹಾದ ಅಂಗಡಿ ಕಡೆ, ನಮ್ಮ ನಡೆ ಶೆರೆದಂಗಡಿ ಕಡೆ, ನಮ್ಮ ನಡೆ ಹೊಲದ ಕಡೆ ಅನ್ನುವಂತಹ ಬದುಕಿನೊಳಗ ಶಿರೋಳದ ಜನ ಒಂದು ಹೆಜ್ಜೆಯ ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅದು ಏನು ಅಂತಂದ್ರೆ ನಮ್ಮ ನಡೆ ಆಧ್ಯಾತ್ಮಿಕದ ಕಡೆ ಎನ್ನುವಂತಹ ಮಹತ್ತರವಾಗಿರ್ತಕ್ಕಂಥ ಹೆಜ್ಜೆಯನ್ನ ನಮ್ಮ ಶಿರೋಳ ಜನ ಇಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ಹೆಮ್ಮೆ ತರ್ತಕ್ಕಂಥ ವಿಷಯ. ಹಿಂದೆ ಮಠಗಳು ಇದ್ದಲ್ಲೇ ಭಕ್ತರು ಬರ್ತಿದ್ರು. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಭಕ್ತರಿದ್ದಲ್ಲೇ ಮಠಗಳು ಬರುವಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ. ಈಗ ಬರ್ಬರ್ತಾ ಏನಾಗ್ತದೆ ಅಂತಂದ್ರೆ ಮುಂದಿನ ಪೀಳಿಗೆಗೆ ಮಠವೂ ಇಲ್ಲ, ಅಜ್ಜಾರ ಇಲ್ಲ ಅನ್ನುವಂತ ಪರಿಸ್ಥಿತಿಗಳು ಉಂಟಾಗ್ತವೆ. ಅದಕ್ಕಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪಾಲಕರಿಗೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸಂಸ್ಕಾರವನ್ನು ಕೊಡತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇದೆ. ಈ ನಾಡಿನಲ್ಲಿ ಇವತ್ತಿನ ಜನಸಾಮಾನ್ಯರಲ್ಲಿ, ಜನರ ಜಂಜಾಟದಲ್ಲಿ ಏನಾಗ್ತಿದೆ ಅಂತಂದ್ರೆ ಮಕ್ಕಳಿಗೆ ನಾವು ಲಕ್ಷಗಟ್ಟಲೆ ಕೊಟ್ಟು ಫೀಸನ್ನ ಕೊಟ್ಟು ಶಿಕ್ಷಣವನ್ನು ಕೊಡ್ತೀವಿ. ಆದ್ರೆ ಫೀಸನ್ನ ಕೊಡದೇ ಇರ್ತಕ್ಕಂತಹ
ಮೌಲ್ಯವಾಗಿರ್ತಕ್ಕಂತಹ ಸಂಸ್ಕಾರವನ್ನು ಕೊಡುವುದನ್ನು ನಾವೆಲ್ಲ ಮರಿತಾ ಇದ್ದೀವಿ. ಗುರುಗಳಂದ್ರೇನು, ಮಠಗಳಂದ್ರೇನು, ಆಧ್ಯಾತ್ಮ ಅಂದ್ರೇನು ಅನ್ನುವಂತಹ ವ್ಯವಸ್ಥೆಯನ್ನ ನಮ್ಮ ಮಕ್ಕಳಿಗೆ ಕಲಿಸುವಲ್ಲಿ ನಾವೆಲ್ಲ ಎಡುತ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಮೊದಲಿಗೆ ಅವುಗಳನ್ನೆಲ್ಲ ಕಲಿಸಬೇಕು. ಶಿಕ್ಷಣವೂ ಬೇಕು, ಜೊತೆಗೆ ಮಗ ಅಥವಾ ಮಗಳು ಒಳ್ಳೆಯ ಸಂಸ್ಕಾರಯುತವಾಗಿರ್ತಕ್ಕಂಥ ವ್ಯಕ್ತಿ ಆಗ್ಬೇಕಾಗಿತ್ತು ಅಂದ್ರೆ ಶಿಕ್ಷಣ ಜೊತೆಗೆ ಸಂಸ್ಕಾರವೂ ಬೇಕು. ಅಂದಾಗ ಮಾತ್ರ ಮನೆ ಸುಭಿಕ್ಷವಾಗಿ ನಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಮನುಷ್ಯ ಎಲ್ಲದರ ಜೊತೆಗೆ ಒಂದಿಷ್ಟು ಧರ್ಮವನ್ನ ಸಂಗ್ರಹಣೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಒಂದ್ ಕಡೆ ಅನಿತ್ಯಾನಿ ಶರೀರಾಣಿ ಇವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಅಂತ ಹೇಳ್ತಾರೆ. ಅಂದ್ರೆ ಮನುಷ್ಯನ ಜೀವನ ಬಹಳಷ್ಟು ಕ್ಷಣಿಕವಾಗಿರ್ತಕ್ಕಂಥದ್ದು. ಈ ಜೀವನದಲ್ಲಿ ಒಂದಿಷ್ಟು ಬಂಗಾರವನ್ನ ಸಂಪಾದನೆ ಮಾಡ್ತೀವಿ, ಒಂದಿಷ್ಟು ಆಸ್ತಿಯನ್ನ ಸಂಪಾದನೆ ಮಾಡ್ತೀವಿ, ಅದರ ಜೊತೆಗೆ ಒಂದಿಷ್ಟು ಧರ್ಮವನ್ನು ಕೂಡ ನಮ್ಮ ಬದುಕಿನಲ್ಲಿ ನಾವು ಸಂಗ್ರಹ ಮಾಡಿದ್ದಾಗಲೇ ನಮ್ಮ ಜೀವನ, ದೇವರು ಕೊಟ್ಟಿರ್ತಕ್ಕಂಥ ಈ ಜೀವನ ಬಹಳಷ್ಟು ಸುಂದರವಾಗಿ ನಿರ್ಮಾಣ ಆಗ್ತದೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸಿ ನಿಮ್ಮ ಬದುಕನ್ನ ಸುಂದರವಾಗಿ ಬಹಳಷ್ಟು ಸಂಸ್ಕಾರಕವಾಗಿ ಗುರುವಿನ ಆಶೀರ್ವಾದ ಪೂರ್ವಕವಾಗಿ ನಡೆಸಲಿ ಎನ್ನುವಂತಹ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ತಮ್ಮ ಹಿತನುಡಿಗಳನ್ನ ಆಶೀರ್ವಾದವನ್ನ ಈಗ ಮತ್ತೊಬ್ಬ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಿಯ, ಜ್ಯೋತಿಯ ಬಲದಿಂದ ತಮ್ಮಾದ ಕೇಡು ನೋಡದಿಂದ ಅಸತ್ಯದ ಬಲದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಶ್ರೀಶರಣರನ್ನ ಯಡಿಯೂರಿಯಲ್ಲಿ ಲೋಕದ ಸಿದ್ಧಲಿಂಗ ಶಿವಲಿಂಗಗಳನ್ನ ಪೂಜ್ಯ ಗುರುಗಳಾದ ಜಗದ್ಗುರುಗಳಾದ ಕುಟುಂಬದ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಪೂಜ್ಯ ಯೋಗಸ್ವ ಮಹಾಸ್ವಾಮಿಗಳವರನ್ನ ಸ್ಮರಣೆ ಮಾಡ್ತಾ ಶ್ರಾವಣ ಮಾಸದ ನಿತ್ಯ ಆಧ್ಯಾತ್ಮದ ನಮ್ಮ ನಡೆ ಆಧ್ಯಾತ್ಮದ ಕಡೆ 2ನೇ ದಿನದ ಈ ಕಾರ್ಯಕ್ರಮದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದಿರುವ ಈ ಸಭೆಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಎಚ್ಚರ ಮಹಾಸ್ವಾಮಿಗಳಲ್ಲಿ, ಪೂಜ್ಯ ಚಿಕ್ಕಲಿಯ ಪರಮ ಪೂಜ್ಯರಲ್ಲಿ, ಶಿವಶರಣೆಯರಾದ ಅಕ್ಕಮಾಡಿ ತಾಯಿಯವರಲ್ಲಿ, ಈ ಊರಿನ ಹಿರೇಮಠದ ಅಪ್ಪಯ್ಯನವರಲ್ಲಿ, ರುದ್ರಯ್ಯನವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇಲ್ಲಿ ಪೂಜ್ಯರ ಬಗ್ಗೆ ತಮ್ಮ ಮಾತುಗಳನ್ನ ಹೇಳಿರುವಂತ ನಮ್ಮ ಹಿರಿಯರಾಗಿರ್ತಕ್ಕಂಥ ವಿ.ಕೆ. ಮಲೆಗುಡ್ಡಿಯವರ ಒಂದು ಉಪನ್ಯಾಸವಿದ್ದು ಅವರ ಶಿಷ್ಯರಾದ ಬಾಪುಗೌಡರು ಆ ವಿಷಯವನ್ನ ಮಾತನಾಡಿದ್ದಾರೆ. ಆ ಬಾಪುಗೌಡರನ್ನ, ಭಜನಾಶ್ರಮಗಳವರನ್ನ, ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ಈ ಓಣಿಯ ಸಮಸ್ತ ಸರ್ವತ್ರೇ, ತಾಯಂದ್ರೆ, ಯುವಕರೇ ಎಲ್ಲ ಮನೆ ಮುಂದೆ ಕರೆದಾಗ ಬಹಳಷ್ಟು ಆದರ ಆತಿಥ್ಯ ಭಕ್ತಿ ಭಾವದಿಂದ ಕಂಡಿರ್ತಕ್ಕಂಥ ಎಲ್ಲ ಭಕ್ತರೇ, ಇಲ್ಲಿ ನೆರೆದಿರುವ ಎಲ್ಲ ಹಿರಿಯರೇ, ತಾಯಂದಿರಿಗೆ ನಿಮ್ಮೆಲ್ಲರಲ್ಲಿ ಶರಣಾರ್ಥಿಗಳು. ಇಷ್ಟೊತ್ತನ ನಮ್ದು ಇವ್ರದೆಲ್ಲ ಪೂಜ್ಯರು ನಮ್ಮ ನಡೆ ಆಧ್ಯಾತ್ಮದ ಕಡೆ ಇತ್ತು. ಈಗ ಅದು ಮುಗಿಯಕ್ಕೆ ಬಂದದ. ಈಗ ನಮ್ಮ ನಡೆ ಕ್ರೀಡಾಕೂಟದ ಕಡೆ ಆಗ್ಯದ. ಈಗ ನಮ್ಮ ಪ್ರಕಾಶ್ ಗೌಡ್ರಿ ಹೆಂಗ ಫೋನ್ ಬರ್ತಾವ, ಬಂದು ಏನಿದ್ರಿ ಅಂತ ಕೇಳ್ತಾರ. ಅವ್ರು ಮಾತಾಡೋದು ನನಗೆ ವಿಷಯ ಆಗ್ತೈತಿ. ಹಾಗಾಗಿ ಇಲ್ಲಿವರೆಗೆ ಪರಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಕೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಒಂದು ಉಪಕಾರ ಸ್ಮರಣೆ ಅಂತಕ್ಕಂಥ ವಿಷಯ ಕುರಿತು ಬಾಪುಗೌಡರು ಸರ್ ಮಾತಾಡ್ಯಾರ. ಬಹುಶಃ ಸಿದ್ಧಲಿಂಗ ಶ್ರೀಗಳ ಬಗ್ಗೆ ನಮ್ಮ ಶಿರೋಳ ಗ್ರಾಮದಲ್ಲಿ ಹೆಚ್ಚು ಏನು ಹೇಳೋದಿಲ್ಲ. ಪೂಜ್ಯ ಸಿದ್ಧಲಿಂಗ ಶ್ರೀಗಳು ಬಹಳಷ್ಟು ಮಂದಿ ಸ್ವಾಮಿಗಳು ತಮ್ಮ ತಮ್ಮ ವಿಚಾರ ಆಚಾರದಲ್ಲಿ ಇರೋದ್ರ ಜೊತೆಗೆ
ಸಂಪ್ರದಾಯ ಅವನ್ನೆಲ್ಲ ನೆನೆಸಿಕೊಂಡು ಬಂದಿರತಕ್ಕಂಥ. ಹಾಗಾಗಿ ಯಾವ ಒಂದು ಮಠದ ಪರಂಪರೆ, ಸಂಸ್ಕೃತಿ, ಸಂಸ್ಕಾರ, ಈ ನಾಡಿನಲ್ಲಿ ಶಿಕ್ಷಣ, ಸಮಾನತೆ ಅವೆಲ್ಲವುಗಳನ್ನ ಬಸವಾದಿ ಶಿವಶರಣರು, ಯಡಿಯೂರಿನ ತೋಟದ ಸಿದ್ಧಲಿಂಗ ಶ್ರೀಗಳು ಅವನ್ನೆಲ್ಲವನ್ನ ಮೈಗೂಡಿಸಿಕೊಂಡು ಬಂದಿರತಕ್ಕಂಥವರು ಪೂಜ್ಯ ಸಿದ್ಧಲಿಂಗ ಶ್ರೀಗಳು. ನಾನು ಅವ್ರ ಬಗ್ಗೆ ಹೆಚ್ಚು ಹೇಳೋದಿಲ್ಲ, ನಿಮ್ಮೆಲ್ಲರಿಗೆ ತಿಳಿದಿರತಕ್ಕಂಥ ನೀವೆಲ್ಲ ಸಿದ್ಧಲಿಂಗ ಶ್ರೀಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸ್ತಕ್ಕಂಥ ಭಕ್ತರು ಯಾರಿದ್ರೆ ಅದು ಶಿರೋಳದ ಸದ್ಭಕ್ತರು ಅನ್ನೋದು ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ. ಅಂತ ಪರಮ ಪೂಜ್ಯರ ಬಗ್ಗೆ ಇವತ್ತು ಉಪನ್ಯಾಸ ಇದು ಬಹಳ ಸುಂದರವಾಗಿ ನಡೆದಿದೆ. ಅವರೇ ಬರೆದಿರ್ತಕ್ಕಂಥ ಪದ್ಯದಲ್ಲಿ ಅವ್ರು ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಭಕ್ತರೆಂದರೆ ಶಿಷ್ಯರೆಂದರೆ ಕರುಣೆ ಕೋಡಿಯು ಹರಿಯುವುದು, ಶಿಷ್ಯ ಸೇವಾ ಪೂಜೆ ಎಲ್ಲಿಯೇ ದೇಹದನಿವನೇ ಕರೆಯುವುದು ಅಂತ ಹೇಳ್ತಾರೆ. ಹಾಲು ಜೇನನು ಸೇರಿದಂತೆ ಮಾತು ಸವಿ ಸಕ್ಕರೆ, ಇಂಥ ಅನೇಕ ಪದ್ಯಗಳನ್ನ ಅವರು ತಮ್ಮ ಪದ್ಯದ ಸಾಲಿನಲ್ಲಿ ಬರೀತಾರೆ. ಎಂಥ ಕಠಿಣನು ಕರೆದುತ್ತಿದ್ದರು ಮೊದಲ ಮಾತಿನ ಅಕ್ಕರೆ ಅಂತ ಹೇಳ್ತಾರೆ. ಹೀಗೆ ಅವ್ರು ಹೆಂಗಿದ್ರು ಅಂತಂದ್ರೆ, ಭಕ್ತರು ಬಂದ್ರ, ಶಿಷ್ಯರು ಬಂದ್ರ ಅವರ ಕರುಣೆ ಹೇಗಿರ್ತಂದ್ರೆ ಕೋಡಿಯಾಗಿ ಹರಿತಿತ್ತು ಅಂತ ಹೇಳ್ತಾರೆ. ಹಂಗ ಮೊನ್ನೆ ಡ್ಯಾಮ್ ತುಂಬಿದ ಮೇಲೆ 15,000 ಬಿಟ್ರು, 20,000 ಬಿಟ್ರು, ಇನ್ನು 8,000 ಬಿಡ್ತಾರ ಅಂತ ಡಬಲ್ ಒಳಗೆ ನಾವಿದ್ದೀವಿ. ಹಂಗ ಅಲ್ಲಿ ನೀರು ತುಂಬಿತ್ತು. ಪೂಜ್ಯರ ಹೃದಯದಲ್ಲಿ ಏನ್ ತುಂಬಿತ್ತಂದ್ರೆ ಭಕ್ತರ ಬಗ್ಗೆ, ಶಿಷ್ಯರ ಬಗ್ಗೆ, ಸಮಾಜದ ಬಗ್ಗೆ ಅಷ್ಟು ಕರುಣೆ ಕೋಡಿ ತುಂಬಿ ಹರಿತಿತ್ತು ಅಂತಕ್ಕಂಥದ್ದನ್ನ ಅವರು ತಮ್ಮ ಪದ್ಯದಲ್ಲಿ ಬರೀತಾರೆ ಅಂತಕ್ಕಂಥ. ಸತ್ಯ ವಿನಯದ ಮೊದಲ ಹೃದಯದ ಸಿಂದಗಿಯೇ ಈ ಬಿಂದುಗೆ ಅಂತ ಬರೀತಾರೆ. ಸತ್ಯಕ್ಕಾಗಿ, ನಿಷ್ಠುರತೆಗಾಗಿ ಬಹಳಷ್ಟು ಹೋರಾಟ ಮಾಡಿರ್ತಕ್ಕಂಥವ್ರು. ಜೊತೆಗೆ ಇವತ್ತು ಪರಿಸರದ ಬಗ್ಗೆ, ಇವತ್ತು ಕಪ್ಪಸ್ ಗುಡ್ಡ ಇರ್ಬೋದು, ಭಾಷೆ ಇರ್ಬೋದು, ಇವತ್ತು ಗೋಕಾಕ್ ಚಳವಳಿ ಪ್ರಾರಂಭ ಆಗಿದ್ದು ಮೊಟ್ಟ ಮೊದಲು ಅದಕ್ಕೆ ಏನು ಅಂತಂದ್ರೆ ಆ ಹೋರಾಟದ ಕಿಚ್ಚನ್ನು ಹಚ್ಚಿದ್ದು ಅಂದ್ರೆ ಸಿಂಧಿಗೆಯಲ್ಲಿ ಪರಮ ಪೂಜ್ಯರು ಮೊಟ್ಟ ಮೊದಲು ಗೋಕಾಕ್ ಚಳವಳಿ ಅಲ್ಲಿಂದ ಸಿಂಧಿಗಿಂದ ಪ್ರಾರಂಭ ಆಯಿತು. ಪೂಜ್ಯರ ಒಂದು ಶಿವಗರ್ಜನೆಯ ಮೂಲಕ ಅದಕ್ಕೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಂತವರು ಅನೇಕರು ಸಾಹಿತಿಗಳು ಅದಕ್ಕೆಲ್ಲ ಬೆಂಗಾವಲಾಗಿ ನಿಂತು ಅದಕ್ಕಾಗಿ ಗೋಕಾಕ್ ಚಳವಳಿ ಅದು ಯಶಸ್ವಿಯಾಗಿ ಜಾರಿಗೆ ಬಂತು ಅಂತಕ್ಕಂಥ ಅಂತಹ ಪರಮ ಪೂಜ್ಯರು ನಮಗೆಲ್ಲ ಆದರ್ಶರು. ಇವತ್ತು ಶಿವರ ಬೆಳವಣಿಗೆಯಲ್ಲಿ ನಮ್ಮ ಪರಮ ಪೂಜ್ಯ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ, ಪೂಜ್ಯ ಗುರುಬಸವ ಮಹಾಸ್ವಾಮಿಗಳ ಪಾತ್ರ ಬಹಳಷ್ಟು ದೊಡ್ಡದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಅಂತ ಪರಮ ಪೂಜ್ಯರು ನಾ ಏನ್ ಹಾಡು ಹೇಳಿದೆ, ಈ ಪದ್ಯ ಪರಮ ಪೂಜ್ಯರು ಗುರುಗಳಾಗಿರ್ತಕ್ಕಂಥ ಲಿಂಗೈಕ್ಯ ಸಿದ್ಧಿ ಪಟ್ಟಾಧ್ಯಕ್ಷರು ಅವರು ಲಿಂಗೈಕ್ಯರಾದಾಗ ಏನು ಗದಗಿನಿಂದ ಹುಬ್ಬಳ್ಳಿಗೆ ಹೋಗುವುದರ ಮಧ್ಯದಲ್ಲಿ ಈ ಪದ್ಯವನ್ನ ಅವರು ಬರೆದಿದ್ರು. ಹಗಲಿನಲ್ಲಿ ಸಂಜೆ ಆಗಿತ್ತು ತಮ್ಮವು ಸಂಗೀತು ಒಮ್ಮಲೆ ಸಿಂಧಗಿಯ ಶ್ರೀ ಶಾಂತ ವೀರರು ಶಿವನ ಸೇರಿದ ಒಮ್ಮಲೆ ಅಂತ. ಅಂದ್ರೆ 1980ನೇ ಇಸ್ವಿಯಲ್ಲಿ ಹಗಲಿನಲ್ಲೇ ಚಂದ್ರಗ್ರಹಣ ಇರುವಾಗ ಆ ಕತ್ತಲೆ ಆದಾಗನೇ ಸಿದ್ಧಿಗೆ ಪಟ್ಟಾಧ್ಯಕ್ಷರು ಲಿಂಗೈಕ್ಯರಾದ ಸುದ್ದಿ ಪೂಜ್ಯರಿಗೆ ಬರ್ತದೆ. ಅದು ಮಾನ್ಯ ನಮ್ಮ ಪಟ್ಟಣ ಶೆಟ್ಟರಿಗೆ ಅವಾಗ ಲ್ಯಾಂಡ್ಲೈನ್ ಇತ್ತು. ಫೋನ್ ಬಂದಾಗ ನಮ್ಮ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಅವರು ಶಂಕರದೇವರಾಗಿದ್ರು. ಅವರಿಗೆ ಅವರು ಹೇಳಿದಾಗ ಪರಮ ಪೂಜ್ಯರು ಅವರ ಗುರುಗಳು ಪೂರ್ವಾಶ್ರಮದ ದೊಡ್ಡಪ್ಪ ಅವರ ಲಿಂಗೈಕ್ಯರಾದ ಸುದ್ದಿ ಕೇಳಿ ಬಹಳಷ್ಟು ಅವರು ದುಃಖತಪ್ತರಾಗಿ ಪರಮ ಪೂಜ್ಯರಿ ಪದ್ಯವನ್ನು ಬರೆದಿದ್ದು. ಹಾಗಾಗಿ ಪೂಜ್ಯರಿಗೆ ಅರ್ಪಿಸಿರ್ತಕ್ಕಂಥ ಪದ್ಯ ಅದು ಜಗದ್ಗುರುಗಳಿಗೆ 100% ಫಲಪ್ರದಿ ಆಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅಂತ ಪರಮ ಪೂಜ್ಯರ ಏನ ಆದರ್ಶ, ಆ ತತ್ವ ಅವೆಲ್ಲರೂ ಇವತ್ತು ಶಿರೋಳ ಗ್ರಾಮದಲ್ಲಿ ನಡೆದುಕೊಂಡು ಹೋಗ್ತಾ ಇರೋದು ಬಹಳಷ್ಟು ಆದರ್ಶ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಯುಗ ಪುರುಷರು ಅಂತ ಬರ್ತಾರೆ. ಹಾಗೆ ಈ ಯುಗಕ್ಕೆ ಯುಗ ಪುರುಷರು ಯಾರಂತಂದ್ರೆ ನಮ್ಮ ಡಾಕ್ಟರ್ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಬಸವೇಶ್ವರ ದೇವಸ್ಥಾನ ಬಹಳಷ್ಟು ಪರಂಪರೆಯಿಂದ ಬಂದಿರತಕ್ಕಂಥದ್ದು, ಐತಿಹಾಸಿಕವಾಗಿರ್ತಕ್ಕಂಥದ್ದು.
ಇಲ್ಲೆಲ್ಲ ಇಡೀ ಓಣಿಯಲ್ಲಿ ಬಹಳಷ್ಟು ಅವೆಲ್ಲ ಭಕ್ತಿ ಭಾವ ಶ್ರದ್ಧೆಯಿಂದ ಎಲ್ಲ ಗುರುಗಳು ಅಮ್ಮವರು ಕಿತ್ತೂರು ಸ್ವಾಮಿಗಳು, ನಮ್ಮ ಯಜ್ಜನ ಸ್ವಾಮಿಗಳು, ಹಿರೇಮಠದ ಸ್ವಾಮಿಗಳು ಎಲ್ಲ ನೀವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ಪರಮ ಪೂಜ್ಯರ ಆಗಮನದಿಂದ ಈ ಕಾರ್ಯಕ್ರಮದ ಔಚಿತ್ಯ ಮತ್ತಷ್ಟು ಹೆಚ್ಚಾಗಿದೆ. ಅವರೆಲ್ಲ ಪರಮ ಪೂಜ್ಯರು ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ. ಪೂಜ್ಯ ಸಿದ್ಧಲಿಂಗ ಶ್ರೀಗಳು ನಮ್ಮ ಕಿತ್ತೂರು ಶ್ರೀಗಳ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಹೊಂದಿರತಕ್ಕಂಥ, ಇವತ್ತು ಅವರು ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಗೋಲ್ಗೊಪ್ಪದಲ್ಲಿ ಒಂದು ನಮ್ಮ ಅನುಷ್ಠಾನದ ಮುಕ್ತಾಯದ ಕಾರ್ಯಕ್ರಮದಲ್ಲಿ ನೀನು ಮಾತಾಡಬೇಕು, ನೀವು ಮಾತಾಡ್ಬೇಕಂದ್ರೆ ನಾನು ಮಾತಾಡೋದಿಲ್ಲ ಅಂತ ಹೇಳಿ ಅವರು ಮಾತಾಡಿಸಿದ್ರು ಅಜ್ಜ ಅವರು. ಹಾಗಾಗಿ ಅವ್ರ ಮಾತುಗಳನ್ನ, ನಮ್ಮ ಅಮ್ಮವ್ರ ಮಾತುಗಳನ್ನ, ಆ ಪೂಜ್ಯ ಯಜ್ಜನ ಮಹಾಸ್ವಾಮಿಗಳು ಅನುಷ್ಠಾನದ ಮುಕ್ತಾಯ ಇದ್ದಾಗ ಅವರೆಲ್ಲೇ ಬೇರೆ ಕಡೆ ಮಠಕ್ಕೆ ಬಂದಿದ್ರು, ಆಗಲೇ ಅಜ್ಜ ಅವರು ದಯಮಾಡಿಸಿದ್ರು. ಇವರೆಲ್ಲ ಯೋಗಕ್ಷೇಮವನ್ನ ಪರಮ ಪೂಜ್ಯರು ಕೇಳಿದ್ರು ಅಂತಕ್ಕಂಥದ್ದು ಅವರೆಲ್ಲರ ಒಂದು ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ನಮ್ಮ ಅಪ್ಪಯ್ಯನವರು, ರುದ್ರಯ್ಯನವರು ಇವರ ಮೇಲಂತೂ ಬಹಳ ಭಕ್ತಿ. ನಿಮ್ಮ ನಮ್ಮ ರೇವಣಸಿದ್ದ ಹೆಂಗದ ಅಂತೇಳಿ ಅಪ್ಪಯ್ಯನವರು ಬಹಳ ದೊಡ್ಡ ಧ್ವನಿ ಮಾಡಿ ಕೇಳ್ತಿದ್ರು. ಅವರೆಲ್ಲ ಪೂಜ್ಯರಿಗೆ ಸಾಷ್ಟಾಂಗ ಹಾಕ್ತಿದ್ರು ರೇವಣಸಿದ್ದಯ್ಯನವರು. ಹೀಗಾಗಿ ಅವರು ಎಲ್ಲರ ಮೇಲೆ ಬಹಳ ಅಪಾರವಾಗಿರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅಂತಃಕರಣವನ್ನು ಹೊಂದಿರತಕ್ಕಂಥ ಪೂಜ್ಯರು, ನಮಗೆಲ್ಲ ಆದರ್ಶರು. ಅವರ ಉಪಕಾರ ಹಿಮಾಲಯದಷ್ಟು ಎತ್ತರವಾಗಿರ್ತಕ್ಕಂಥ, ಆ ಕಪ್ಪತೂಡದಷ್ಟು ವಿಸ್ತಾರವಾಗಿರ್ತಕ್ಕಂಥ ಅವರ ಒಂದು ಉಪಕಾರ ಸ್ಮರಣೆ ಖುಷಿ ಯಾರಿಗೆ ತೀರಿಸಲಿಕ್ಕೆ ಆಗೋದಿಲ್ಲ. ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ನಾವೆಲ್ಲ ಏನು ಬಸವಣ್ಣವರು ಸಮ ಸಮಾಜವನ್ನ ಕಟ್ಟಿದ್ರು, ಸಿದ್ಧಲಿಂಗ ಶ್ರೀಗಳು ಸಮ ಸಮಾಜವನ್ನ ಕಟ್ಟಿದ್ರು. ಆ ರೀತಿಯಲ್ಲಿ ನಾವೆಲ್ಲ ನಡೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈ ಪಾದಯಾತ್ರೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ, ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ, ಮತ್ತೆ ತಮಗೆಲ್ಲ ಏನ್ ಮಾಡ್ಯಾರ ಅಂತಂದ್ರ ಪಲಾವ್ ಮಾಡ್ಯಾರ, ಶಿರಾ ಮಾಡ್ಯಾರ, ಅದನ್ನೆಲ್ಲ ತಾವೆಲ್ಲ ಪ್ರಸಾದವನ್ನು ಸವಿದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಮಾತುಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಎಲ್ಲ ತಾಯಂದಿರಿಗೆ, ಅಣ್ಣ ತಮ್ಮಂದಿರಿಗೆ, ಗುರು ಹಿರಿಯರಿಗೆ ಅಲ್ಲೇ ಒಳಗೆ ಇನ್ನೊಂದು ಪಲಾವ್ ಬಾರಿ ನೀರು ಯಾರು ಮಾಡ್ರ ಮೊದಲು